ಯಾಕೋ ಬೇಡ, ಯಾಕೋ ತೆಗೆದ್ಬಿಡ್ರಿ, ಯಾಕೋ ಬೇಡ. ಭಾಳ ಜನ ಚಪ್ಪಾಳೆ ತಟ್ಟಿದ್ರೆ ಭಾಳ ಸಂತೋಷ ಅನಿಸ್ತು. ನಮ್ಮ ಜೋಶಿ ಅವರು ಆಗಲೇ ಹೇಳಿರ್ಬೇಕು ಫೋಟೋಗ್ರಾಫರ್ ಬಗ್ಗೆ. ನಾನೊಂದು ಕಡೆ ಕಾರ್ಯಕ್ರಮ ಕೊಡ್ಲಿಕ್ಕೆ ಹೋಗಿದ್ದೆ. ವೇದಿಕೆ ಮುಂಭಾಗದಲ್ಲಿ ಕೂತಿದ್ದೆ. ಕೂತಂಥ ಸಂದರ್ಭದಲ್ಲಿ ಒಬ್ಬ ಫೋಟೋಗ್ರಾಫರ್ ಫೋಟೋ ತೆಕ್ಕೊಂಡು ಹೋದ. ನಾನು ಗೋಣ್ ಕೆಳಗೆ ಹಾಕ್ಕೊಂಡು ಕೂತೀನಿ, ಹಂಗೆ ತೆಕ್ಕೊಂಡು ಹೋಗ್ಯಾನ್ರ. ನನಗೆ ಮನಸ್ಸಿಗೆ ಬೇಜಾರಾಯಿತು. ನಾನು ಹೇಳಿದೆ, ಏನ್ರಿ ನಾ ಗೋಣ್ ಕೆಳಗೆ ಹಾಕ್ಕೊಂಡು ಕೂತೀನಿ, ಹಂಗೆ ಫೋಟೋ ತೆಕ್ಕೊಂಡು ಹೋಗೋಣ ಅಂದೆ ನಾನು. ಅದಕ್ಕೆ ಅವ್ರು ನನಗೆ ಸಮಾಧಾನ ಮಾಡಿದರು, ನೀವೇನು ಮನಸ್ಸಿಗೆ ಬೇಜಾರು ಮಾಡ್ಕೋಕೆ ಹೋಗ್ಬೇಡ್ರಿ, ಅವ್ರು ಯಾವಾಗಲೂ ಬರೋಂಥ ಫೋಟೋಗ್ರಾಫರ್ ಅಲ್ಲ ಅಂದರು. ಹೌದ್ರ, ಮತ್ತು ಏನು ಕೆಲಸ ಮಾಡ್ತಾರೆ ಅಂದೆ ನಾನು. ಮೆಡಿಕಲ್ ಕಾಲೇಜ್ದಾಗ ಕೆಲಸ ಮಾಡ್ತಾರೆ. ಏನು ಮಾಡ್ತಾರೆ? ಹೆಣದ ಫೋಟೋ ತೆಗಿತಾರೆ. ನೀವು ಗೋಣ್ ಕೆಳಗೆ ಹಾಕ್ಕೊಂಡು ಕುಂತಿರಲ್ಲ, ಹೆಣ ಕಂಡಂಗೆ ಆಗ್ಯಾರ ಅವ್ರಿಗೆ ಅಂತ ಹೇಳಿದರು. ನೀವೆಲ್ಲ ಚಪ್ಪಾಳೆ ತಟ್ಟಿ ಪ್ರೋತ್ಸಾಹಿಸಿದ್ರಿ, ಭಾಳ ಸಂತೋಷ ಅನಿಸ್ತದ. ನಾವೊಂದು ಕಡೆ ಕಾರ್ಯಕ್ರಮ ಕೊಡ್ಲಿಕ್ಕೆ ಹೋಗಿದ್ದೆ ನಾನು. ಭಾಳ ಜನ ಮಹಿಳೆಯರಿದ್ದರು. ಎಲ್ಲರೂ ಚಪ್ಪಾಳೆ ತಟ್ತಾ ಇದ್ರು, ಒಬ್ಬರು ಮಾತ್ರ ಚಪ್ಪಾಳೆ ತಟ್ತಿದ್ದಿಲ್ಲ. ನಾನು, ಯಾಕಮ್ಮ ನೀ ತಟ್ಟವಲ್ಲೆಲ್ಲ ಚಪ್ಪಾಳೆ ಅಂದೆ ನಾನು. ನಿನ್ನ ಮಾತಿಗೆ ನಾನು ಸತ್ರು ತಟ್ಟಂಗಿಲ್ಲ ಅನ್ಲಕ್ಕೆ. ಯಾಕಂತ ಕೇಳಿದೆ, ನಿನ್ನ ಮುಖ ನಾ ಮತ್ತಿದ್ದಂಗೆ ಅದ. ಹಿಂಗಾಗಿ ನಾ ತಟ್ಟಂಗಿಲ್ಲ ಅಂತ ಹೇಳಿದ್ಲು. ನನ್ನ ಮುಖ ನಿಮ್ಮ ಮತ್ತಿದ್ದೇನು ಇದ್ದಂಗೆ ಇಲ್ಲಲ್ರಿ, ಇಲ್ಲ ಅಂತ ಜೋರಾಗಿ ಚಪ್ಪಾಳೆ ತಟ್ರೆ ಒಂದ್ಸಲ. ಯಾಕೆ ಸಂಕೋಚ ಯಾಕೆ ಮಾಡ್ಕೊಳ್ಳೋದು? ಇಲ್ಲಿ ಅನೇಕ ಕಾರ್ಯಕ್ರಮಗಳನ್ನು ಒಂದು 20 ವರ್ಷದಿಂದ ನಾವು ಬೆಂಗಳೂರಲ್ಲಿ ಕೊಡ್ತಾ ಬಂದಿದ್ದೀವಿ. ನಾವು ಮೊಟ್ಟ ಮೊದಲ ಕಾರ್ಯಕ್ರಮ ಶಿವರಾತ್ರಿ ಕೊಟ್ಟಿದ್ರಿ. ಸಾಯಂಕಾಲ 7 ಗಂಟೆ ಸ್ಟಾರ್ಟ್ ಆಯ್ತು ಅಂದ್ರೆ ಬೆಳಿಗ್ಗೆ 5 ಗಂಟೆ ತನಕ ಮಲ್ಲೇಶ್ವರಂ ಗ್ರೌಂಡಲ್ಲಿ ಕಾರ್ಯಕ್ರಮಗಳು. 40ರಿಂದ 50 ಜನ ಕಲಾವಿದರು ಅವತ್ತು ಒಂದ ಕಡೆ. ಆ ಒಂದು ಕಾರ್ಯಕ್ರಮದಲ್ಲಿ ನನ್ನ ಪಾಳೆ ಬಂದಾಗ ಬೆಳಿಗ್ಗೆ 4:30 ನನ್ನ ಮುಂದೆ ಒಬ್ಬವನ ಕುಂತಾನ್ರಿ. ನನಗೆ ಸಂತೋಷ ಆಗಿಬಿಡ್ತು. ನನಗೆ, ನೀನು ಒಬ್ಬನಾದ್ರೂ ಕುಂತಿಯಲ್ಲಪ್ಪ ಸಾಕು, ಸಂತೋಷ ಆಯ್ತು ಅಂದೆ ನಾನು. ನನ್ನ ಕಾರ್ಯಕ್ರಮ ಕೇಳಕ್ಕೆ ನೀ ಕುಂತಿಯಲ್ಲ ಸಾಕು ಅಂದೆ ನಾನು. ನಿಮ್ಮ ಕಾರ್ಯಕ್ರಮ ಕೇಳಕ್ಕೆ ಕುಂತಿಲ್ರಿ, ನಿಮ್ಮದಾದ್ಮೇಲೆ ನಂದೈತಿ ಭಾಷಣ ಅಂದವ. ಯಾವಾಗ ಯಾರ ಕಡೆಯಿಂದ ಎಂಥ ಮಾತುಗಳು ಬರ್ತಾವಂತ ನಿರೀಕ್ಷೆ ಮಾಡ್ಲಿಕ್ಕಾಗಂಗಿಲ್ಲ ರೀ. ನಾನು ಎಲ್ಲ ಕಡೆ ಕಾರ್ಯಕ್ರಮ ಕೊಡ್ಲಿಕ್ಕೆ ಹೋದಾಗ ಒಬ್ಬ ಅಭಿಮಾನಿ ಮಾತ್ರ ಕಾಯಂ ಆಗಿರ್ತಾನೆ ರೀ, ಮುಂದೆನೇ ಕುಂತಿರ್ತಾನೆ ಯಾವಾಗಲೂ. ಸಚಿನ್ ತೆಂಡೂಲ್ಕರ್ ಅಭಿಮಾನಿ ಹೆಂಗೆ ಯಾವಾಗಲೂ ಒಬ್ಬ ಬಣ್ಣ ಪಡ್ಕೊಂಡು ಬಂದು ಕೊಡ್ತಾನೆ ನೋಡ್ರಿ, ಆ ಟೈಪ್ ಮುಂದೆನೇ ಬಂದು ಕೊಡ್ತಿದ್ದ. ಸಂತೋಷ ಆಯ್ತು ನನಗೆ. ಏನಪ್ಪ ನನ್ನ ಅಷ್ಟು ದೊಡ್ಡ ಅಭಿಮಾನಿ ಇದ್ದೇನೆ ಅಂತ ಕೇಳಿದೆ. ಹೌದು ಸರ, ನಿಮ್ದು ಎಲ್ಲ ಇಲ್ಲೇ ಇರಲಿ ಕಾರ್ಯಕ್ರಮ, ನಾ ಬಂದು ಮುಂದೆ ಕೊಡ್ತೀನಿ ಅಂತಂದೆ. ಪ್ರಾಣೇಶ್ವರ ಅಭಿಮಾನಿ ಇದ್ದಿಲ್ಲ, ಅವ್ರದಂತ್ರ ಮೊದಲಿದ್ದೇನೆ ರೀ ಸರ, ಮತ್ತು ಅವ್ರ ಕಾರ್ಯಕ್ರಮಕ್ಕೆ ಹೋಗ್ಬೇಕಿಲ್ಲ, ನನ್ನ ಕಾರ್ಯಕ್ರಮದ ಯಾಕೆ ನೋಡ್ಕೊಂಡು ಕುಂತಿ ಅಂದೆ ನಾನು. ಇಲ್ರಿ ಸರ, ಅಲ್ಲಿ ಸೀಟ್ ಸಿಗಂಗಿಲ್ಲ. ಅಲ್ಲಿ ಫುಲ್ ಆಗಿರ್ತಾರ, ನೀ ಎಲ್ಲಿ ಮಾತಾಡ್ತೀಯಲ್ಲ ಅಲ್ಲಿ ಖಾಲಿ ಇರ್ತದ, ಈಜಿ ಸೀಟ್ ಸಿಗ್ತಾವ ನನಗಂತ ಹೇಳಿದ್ದಾತ. ಅಪಮಾನಗಳನ್ನು ಹಾಸ್ಯವಾಗಿ ಸ್ವೀಕರಿಸಿ ಮಾತನಾಡುವಂಥ ಕಲಾವಿದರು ಬಂಧುಗಳೇ, ಭಾಳ ಜನ ತಾಯಂದ್ರು ಬಂದಿರಲಿ, ಭಾಳ ಸಂತೋಷ ಅನಿಸ್ತಮ್ಮ. ಗಂಡಸರಿಗೆ ಬಂದು ರಿಕ್ವೆಸ್ಟ್ ಮಾಡ್ಕೊತೀನಿ ನಾನು. ಈಗ ಮದುವೆ ಆದವ್ರು ಬಿಟ್ಬಿಡ್ರಿ, ಯಾರು ಮದುವೆ ಆಗಿಲ್ಲಲ್ಲ ಅವ್ರಿಗೆ ಹೇಳಕತ್ತೀನಿ ನಾನು. ಯಾರಿಗೆ ಮದುವೆ ಆಗಿಲ್ಲಲ್ಲ ಆ ಯುವಕರಿಗೆ ಹೇಳೋದು ಇಷ್ಟ, ಮದುವೆ ಆಗಂಗಿತ್ತ 5 ವರ್ಷ ದೊಡ್ಡಕ್ಕಿಗೆ ಮದುವೆ ಆಗ್ಬೇಕಂತ, ಸಣ್ಣಕ್ಕಿಗೆ ಆಗ್ಬಿಡದಂತ. ದೊಡ್ಡಕ್ಕಿಗೆ ಆದ್ರೆ ಒಂದು 4-5 ಬೆನಿಫಿಟ್ ಅದಾವ್ರಿ. ಏನು ಬೆನಿಫಿಟ್ ಅದಾವ ಅಂತಂದ್ರೆ, ಸತಾಸಂಗ್ಲಕ್ಕಿ ಸತಾಸೋದು ಮಾಡೋಂಗಿಲ್ಲ. ಇನ್ನೊಂದು ಏನು, ಹೊಡೆಯಂಗಿಲ್ಲ. ಸಣ್ಣದಾದ ಬಿಡೋ ಅಂತಳಕ್ಕಿ, ಸಣ್ಣದಾದ ಹುಡುಗ ಏನು ಹೊಡಿಬೇಕು ಇದಕ್ಕೆ ಅಂತಂದು ಸಮಾಧಾನ ಮಾಡ್ಕೊತಾಳೆ. ಇನ್ನೊಂದೇನು, ಗಂಡಸರಿಗೆ ಆಕಿ ಹೊಡೆದ್ಲಂತ ತಿಳ್ಕೊಡ್ರಿ, ನಿಮ್ಗೆ ತಪ್ಪು ತಿಳ್ಕೊಳಕ್ಕೆ ಅವಕಾಶ ಇರೋಂಗಿಲ್ಲ. ದೊಡ್ಡ ಕಾಳ ಏನೋ ತಿಳಿದು ಹೊಡೆದಾಳ ಹಿಂಗೆ ಅನ್ನಿಸ್ತದ. ಹೌದಾ, ಇಷ್ಟು ಬೆನಿಫಿಟ್ ಅದಾವ ನೋಡ್ರಿ. ಇನ್ನೊಂದು ಏನು ಅಂತಂದ್ರೆ, ಸರಿ ಸಮಾನವಾಗಿ ಸಾಯ್ಬೋದು ನಾವು. ಈಗ ಗಂಡ ದೊಡ್ಡದಿದ್ದಂತ ತಿಳ್ಕೊಡ್ರಿ, ಅವು ಜಲ್ದಿನೇ ಹೋಗ್ತಾವು. ಇವು ಹೆಣ್ಮಕ್ಳು ಸ್ವಲ್ಪ
ನಿಜವಾಗಿ ಹೇಳ್ಬೇಕಾಗಿತ್ತಂದ್ರೆ ಬಲಿಷ್ಠ ಯಾರು ಅಂತ ತಿಳ್ಕೊಂಡ್ರಿ ಅಂತಂದ್ರೆ ನೀವೆಲ್ಲ ಗಂಡಸರು ಬಲಿಷ್ಠ ಅಂತ ತಿಳ್ಕೊಂಡ್ರ. ಗಂಡಸರು ಮಾಂಸಖಂಡಗಳ ಮೂಲಕ ಅಷ್ಟ ಬಲಿಷ್ಠರಿ. ಮಾನಸಿಕವಾಗಿ ಬಲಿಷ್ಠರು ಯಾರಾದ್ರೂ ಇದ್ರೆ ಅದು ಹೆಣ್ಣು ಮಕ್ಕಳು ಬಂಧುಗಳೇ. ಹಿಂಗಾಗಿ ಜಾಸ್ತಿ ದಿವಸ ಬದುಕ್ತಾರ ಅವ್ರು. ಇನ್ನೊಂದು ರೀಸನ್ ಆದ್ರೆ ಜಾಸ್ತಿ ದಿವಸ ಎದಕ್ಕೆ ಬದುಕ್ತಾರ ಅಂತಂದ್ರೆ ಅವ್ರು ಮೇಕಪ್ ಮಾಡ್ಕೊತಾರೆ. ಬೆಳಿಗ್ಗೆಯಿಂದ ರಾತ್ರಿ ತನಕಿಂತ ಫಂಕ್ಷನ್ಗಳಿಗೆಲ್ಲ ಅಟೆಂಡ್ ಆಗ್ತಾರೆ. ರಾತ್ರಿ 10 ಗಂಟೆಗೆ ಸುಮಾರು ಮನೆಗೆ ಹೋಗಿ ಮುಖ ತೊಳ್ಕೊಂಡು ಮಕ್ಕೊಂಡ್ಬಿಡ್ತಾರೆ. ಯಮದೂತ ತೊಗೊಂಡು ಹೋಗ್ಬೇಕಂತೇಳಿ ಬರ್ತಾನೆ. ಬಂದು ಕೆಳಗೆ ನೋಡ್ತಾನ, ಈಕೆ ಅಲ್ಲಲೇ ಬೇರೆ ತಗೊಂಡು ವಾಪಸ್ ಹೋಗಿಬಿಡ್ತಾನ. ಅವನಿಗೆ ಕನ್ಫ್ಯೂಸ್ ಆಗಿಬಿಡ್ತದ್ರಿ. ಭಾಳ ಜನ ಹೆಣ್ಮಕ್ಳು ಏನು ಉಳ್ಕೊಂಡಾರ ಕನ್ಫ್ಯೂಸ್ ಆಗಿ ಉಳ್ಕೊಂಡಾರ. ಗಂಡಸರು ಅಂತಿರ್ತಾರ, ಏನ್ರಿ ಯಾಕೆ ಹೋಗೋನೆ ಒಳ್ಳೆ ಕನ್ಫ್ಯೂಸ್ ಆಗೇ ಉಳ್ಕೊಂಡ. ನೋ ಡೌಟ್. ನಿಜವಾಗಿ ನ್ಯಾಚುರಲ್ ಬ್ಯೂಟಿಗಳಂದ್ರೆ ಗಂಡಸರು ಬಂಧುಗಳು ಇಲ್ಲೆಲ್ಲ ಬಂದವಲ್ಲ. ನಿಜವಾಗಿ ನ್ಯಾಚುರಲ್ ಬ್ಯೂಟಿ ರೀ. ಯಾಕೆ ಹೇಳಕತ್ತೀನಿ ಅಂದ್ರೆ ನಾನು ಹೆಣ್ಮಕ್ಳಿಗೆ ಚಾಲೆಂಜ್ ಮಾಡ್ತೀನಿ. ನಾನು ಏನಪ್ಪ ಅಂತಂದ್ರೆ ನಾವು ಗಂಡಸರು ಕಟಿಂಗ್ ಶಾಪ್ಗೆ ಕಟಿಂಗ್ ಮಾಡಿಸ್ಕೊಂಡು ಮನೆಗೆ ಬಂದ ತಕ್ಷಣ ಜಳಕ ಮಾಡ್ತೀವಿ, ಸ್ನಾನ ಮಾಡ್ತೀವಿ. ನೀವು ಬ್ಯೂಟಿ ಪಾರ್ಲರ್ಗೆ ಹೋಗಿ ಬಂದ ತಕ್ಷಣ ಮುಖ ತೊಳ್ಕೊಂಡು ಸಾಕು. ನೀವು ತೊಳ್ಕೊಳಕ್ಕೆ ಸಾಧ್ಯನೇ ಇಲ್ಲ ಬಂಧುಗಳೇ. ಭಾಳಷ್ಟು ವ್ಯತ್ಯಾಸ ಆಗ್ತಾವೆ. ಇನ್ನೊಂದು ವಿಶೇಷ ಹೇಳ್ತೀನಿ. ಏನಪ್ಪ ಅಂತಂದ್ರೆ ಬ್ಯೂಟಿ ಪಾರ್ಲರ್ ಅಂದ ತಕ್ಷಣ ನೆನಪು ಬಂತು. ಒಬ್ಬ ಹೆಣ್ಮಗಳು ಏನು ಮಾಡಿದ್ಲಂತ, ಗಂಡ ಕರ್ಕೊಂಡು ಬ್ಯೂಟಿ ಪಾರ್ಲರ್ಗೆ ಹೋದ್ಲಂತ. ಒಲ್ಲೆ ಅಂತದ್ದು ಮನೆಗೆ ಕೂಡ್ತೀನಿ ಅಂತದ್ದು. ಬಾ ಇಲ್ಲಿ ಕುಂತು ಏನು ಮಾಡ್ತಿದ್ದೆ ಅಲ್ಲಿ ಕೂಡು ಅಂತಂದು ಕರ್ಕೊಂಬಂದು ಹೋಗಿ ಕುಂತ ಪೇಪರ್ ಓದ್ಕೊಂಡು ಕುಂತ. ಹೆಣ್ತಿ ಮೇಕಪ್ ಮಾಡಿಸ್ಕೊಂಡು 1 ತಾಸು ಆದ್ಮೇಲೆ ಬಂದು ಗಂಡಗಂದ್ಲು, ರೀ ಬರ್ತೀರಾ ಅಂತಂದ್ಲು. ಗಂಡ ಅಂದ, ನಾ ಅಂತವಲ್ಲ ಅಂದವ. ತನ್ನ ಹೆಣ್ತಿಗೆ ತನ್ನ ಪರಿಚಯ ಹಿಡ್ದಿಲ್ಲ ಅದು. ಹಿಂಗಾಗ್ತದೆ ಬಂಧುಗಳೇ. ಇನ್ನೊಂದು ಗಂಡಸರೆಲ್ಲ ಇಲ್ಲೆಲ್ಲ ಬಂದಿರಲ್ಲ, ನಿಮ್ಗೊಂದು ದಯವಿಟ್ಟು ಕೈ ಮುಗಿದು ಒಂದು ರಿಕ್ವೆಸ್ಟ್ ಮಾಡ್ತೀನಿ. ಏನಪ್ಪ ಅಂತಂದ್ರೆ ನೀವು ಗಾಡಿ ತೊಗೊಂಡು ಹೋಗ್ತಿರಲ್ಲ, ಗಾಡಿ ತೊಗೊಂಡು ಹೋಗುವಂಥ ಸಂದರ್ಭದಲ್ಲಿ ಅಚಾನಕ್ಕಾಗಿ ಸಡನ್ ಆಗಿ ಚಿಕ್ಕ ಹುಡುಗ ಓಡ್ಕೊಂಡು ಬಂತಂತ ತಿಳ್ಕೊಡ್ರಿ. ಗಾಡಿ ಬ್ರೇಕ್ ಮಾಡ್ಕೊಂಡು ಸ್ಲೋ ಮಾಡ್ಕೊಂಡು ಅವನು ಹಿಂದಲಿಂದ ಹೋಗುವಂಥ ಪ್ರಯತ್ನ ಮಾಡ್ರಿ. ಹುಡುಗನ ಫೋಕಸ್ ಏನಿರುತ್ತೆ ಮುಂದ್ಗಡೆ ಓಡುವಂಥದ್ದು ಇರ್ತದೆ. ಇದರಿಂದ ಆಕ್ಸಿಡೆಂಟ್ ತಪ್ಪಿಸ್ಬೋದು. ವಯಸ್ಸಾದ್ರೂ ಬದ್ರಂತ ತಿಳ್ಕೊಡ್ರಿ, ಬ್ರೇಕ್ ಮಾಡ್ಕೊಂಡು ಗಾಡಿ ಸ್ಲೋ ಮಾಡ್ಕೊಂಡು ಅವ್ರು ಮುಂದಲಿಂದ ಹೋಗುವಂಥ ಪ್ರಯತ್ನ ಮಾಡ್ರಿ. ಯಾಕಂದ್ರೆ ವಯಸ್ಸಾದ್ರೂ ಏನಾದ್ರು ಭಯ ಪಟ್ಕೊಂಡು ವಾಪಸ್ ಹೋಗುವಂಥ ಪ್ರಯತ್ನ ಜಾಸ್ತಿ. ಅಚಾನಕ್ಕಾಗಿ ಯೂತ್ಸ್ ಬಂದ್ರಂತ ತಿಳ್ಕೊಡ್ರಿ, ನೀವು ಗಾಡಿ ಸ್ಲೋ ಮಾಡ್ರಿ, ಅವು ಹೆಂಗ ನೋಡಿ ಹೋಗ್ಬಿಡ್ತಾವೆ. ಅಚಾನಕ್ಕಾಗಿ ಈ ಹೆಣ್ಮಕ್ಳು ಬಂದ್ರಂತ ತಿಳ್ಕೊಡ್ರಿ, ಬ್ರೇಕ್ ಕೊಡೋದು ಸ್ಟಾಪ್ ಮಾಡೇ ಬಿಡ್ರಪ್ಪ ನೀವು. ಈ ಹೆಣ್ಮಕ್ಳಿಗೂ ಕನ್ಫ್ಯೂಸ್ ಮಾಡಿದ್ರೆ ಎತ್ತಿದ ಕೈ ಸ್ವಲ್ಪ ಹೊತ್ತು ಆ ಕಡೆ ಓಡಿ ಹೋಗ್ಬಿಡ್ತಾರ, ಸ್ವಲ್ಪ ಹೊತ್ತು ಈ ಕಡೆ ಓಡಿ ಬಂದ್ಬಿಡ್ತಾರ. ಕೊನೆಗೆ ನಡುವು ನಿಂತ್ಕೊಂಡು ಓ ಮೈ ಗಾಡ್ ಅಂದ್ಬಿಡ್ತಾರೆ. ಆಕ್ಚುಲಿ ಓ ಮೈ ಗಾಡ್ ಅನ್ಬೇಕಾದದ್ದು ಯಾರು? ಗಾಡಿ ನಡೆಸ್ಬೇಕಾದವ. ಈ ವಿಶೇಷವಾಗಿ ಈ ಹೆಣ್ಮಕ್ಳು ಸ್ಕೂಟಿ ತೊಗೊಂಡು ಬಂದ್ರೆ ಅಂತ ತಿಳ್ಕೊಡ್ರಿ, ಆದಷ್ಟು ಸೈಡಿಗೆ ಹೋಗ್ರಿ. ಗಂಡ್ಮಕ್ಳೇ ಸೈಡಿಗೆ ಹೋಗ್ರಿ. ಮೊನ್ನೆ ರಾಮನಗರ ಹತ್ರ ಒಂದು ಘಟನೆ ಆಗ್ಯದ. ಒಂದು ಹುಡುಗಿ ಒಂದು ಸ್ಕೂಟಿ ತೊಗೊಂಡು ಬಂದು ಒಬ್ಬನಿಗೆ ಗುದ್ದಾಳೆ, ಆಕ್ಸಿಡೆಂಟ್ ಮಾಡ್ಯಾಳ. ಅವ ಪೊಲೀಸ್ ಸ್ಟೇಷನ್ ಕರ್ಕೊಂಡು ಹೋಗ್ಯಾನ, ನಡಿ ಹೋಗಮ್ಮಂತಂದು. ಯಾಕೆ ಏನಾಗ್ಯದ? ಈ ಹುಡುಗಿ ಬಂದು ನನಗೆ ಗುದ್ದಾಳ ನೋಡ್ರಿ. ಪೊಲೀಸ್ ಅವನಾಗ ಬೈದ್ನಂತ, ಸೊಳ ಮಗನ. ಹೆಣ್ಮಕ್ಳು ಬಂದ ಗಾಡಿ ತೊಗೊಂಡು ಬಂದತ್ನಾಗ ರೋಡ್ ಮೇಲೆ ಹೋಗ್ಬಾರ್ದಲ್ಲಿ, ಫುಟ್ಪಾತ್ ಮೇಲೆ ಹೋಗ್ಬೇಕಂದ್ರಂತ. ಅದಕ್ಕೆ ಅವ್ರಂದ್ರಂತ, ನಾ ಫುಟ್ಪಾತ್ನಾಗಲ್ರಿ ಸರ, ಹೊಲ್ದಾಗಿದ್ದೆ ನಾನು. ನಾವು ಹೊಲ್ದಾಗಿದ್ದರೆ ಬಿಟ್ಟಿಲ್ಲ ಅಂತ. ಅದಕ್ಕೆ ವಿಚಾರ ಮಾಡಿಕೊಡ್ರಿ ಬಂಧುಗಳೇ. ಇನ್ನೊಂದು ವಿಶೇಷವಾಗಿ ಇಲ್ಲಿ ಬಂದು ಹೆಣ್ಮಕ್ಳಿಗೆ ನಾ ಯಾವುದೂ ಹೇಳಂಗಿಲ್ಲ. ಯಾಕಂತ ಮತ್ತೆ ಕಾರ್ಯಕ್ರಮ ಮುಗಿದ್ಮೇಲೆ ನಮಗೆ ತುಂಬ ಕಷ್ಟ. ಈ ಹೆಣ್ಮಕ್ಳು ಏನಾದ್ರು ಕೆಲವೊಂದು ಜನ ಮದುವೆಗಿಂತ ಮುಂಚೆ ಸ್ವಂತ ಗಾಡಿ ನಡೆಸ್ಕೊಂಡು ಹೋಗಿ ಮಂದಿ ಜೀವ ತಿಂತಿರ್ತಾರೆ. ಮದುವೆ ಆದಮೇಲೆ ಗಂಡನಿಂದ ಗಾಡಿಯಿಂದ ಕುಂತ್ಕೊಂಡು ಗಂಡನ ಜೀವ ತಿಂತಿರ್ತಾರೆ. ಒಬ್ಬ ಗಂಡ ಗಾಡಿ ಮೇಲೆ ಕೂತಿದ್ದ, ಹೆಣ್ತಿ ಬಂದು ಕುಂತದ್ದು ಗೊತ್ತಾಗಿರ್ತಾರೆ. ಗಾಡಿ ಟಿಣಿಕಾಡಿರ್ತದೆ. ಸುಮ್ಮನೆ ಕೇಳ್ತಾನೆ, ಕುಂತ್ಯಾ ಅಂತಾನೆ. ಹಾಂ ಕುಂತೀನಿ ರೀ ಅಂತಾಳೆ. ಹೆಲ್ಮೆಟ್ ಹಾಕಂತಾನೆ. ಹೆಲ್ಮೆಟ್ ಬೇಡ್ರಿ, ನಿಮ್ಮ ಕೂದಲು ಭಾಳ ಹೇರ್ಸ್ ಭಾಳ ತುಂಬ ಚೆನ್ನಾಗಿದ್ದಾವೆ, ಎಲ್ಲ ಉದುರಿ ಹೋಗ್ಬಿಡ್ತಾವೆ, ಬೇಡ. ಪೊಲೀಸ್ ಕಂಡ ತಕ್ಷಣ ಹೇಳ್ರಿ, ನಾ ಹೆಲ್ಮೆಟ್ ಹಾಕ್ತಾನಲ್ಲ ಅಂತ. ಹಾಕ್ಬೇಕು ನೋಡು. ಹಾಕ್ತೀನಿ. ಗಾಡಿ ಸ್ಟಾರ್ಟ್ ಮಾಡಿ ಮೂವ್ ಆಗಿಬಿಟ್ಟಿತ್ತು. ಆದ ತಕ್ಷಣ ಈಕಿ ಹೆಣ್ತಿ ಹಿಂದೆ ಕುಂತು ಜೀವ ತಿನ್ಲಕ್ಕೆ ಚಾಲು ಮಾಡಿದ್ರಿ. ನಿಮ್ಮ ಅವ್ವ ಹಂಗಂತಾಳ, ನಿಮ್ಮ ಅಕ್ಕ ಹಿಂಗಂತಾಳ, ನಿಮ್ಮ ತಾಯಿ ಹಿಂಗೆ, ನಾ ಮಾಡಿದ ಅಡಿಗೆಗೆ ಹೆಸರು ಇಡ್ತಾರ, ನಾ ಒಟ್ಟು ಪಸಂದ ಮಾಡಂಗಿಲ್ಲ ನನಗೆ ಅವರೆಲ್ಲ, ಹಿಂಗೆಲ್ಲ ಜೀವ ತಿನ್ಲಕ್ಕೆ ಚಾಲು ಮಾಡ್ತಾರೆ. ಅದು ಗಾಡಿ ನಡೆಸಿರ್ತಲ್ರಿ. ಗಾಳಿಗೆ ಕೆಲವೊಂದು ಮಾತುಗಳು ಕಿವಿಯಾಗಿ ಬೀಳ್ತಾವೆ, ಕೆಲವೊಂದು ಮಾತು ಕಿವಿಯಾಗಿ ಬೀಳಂಗಿಲ್ಲ. ಅದು ಏನು ಮಾಡ್ತಿರ್ತದೆ? ಗಂಡ ಅನ್ಕತ್ತ ಹೋಗ್ತಿರ್ತದೆ.
ಅಷ್ಟೊತ್ತಿಗೆ ಪೊಲೀಸ್ ಕಂಡುಬಿಟ್ಟ. ಪೊಲೀಸ್ ಕಂಡ, ಹೆಲ್ಮೆಟ್ ಹಾಕ ಅಂದ ತಕ್ಷಣ ಹೆಲ್ಮೆಟ್ ಉಲ್ಟಾ ನೋಡಲಿಲ್ಲ, ಸೀದಾ ನೋಡಲಿಲ್ಲ, ಉಲ್ಟಾ ಹಾಕ್ಬಿಟ್ಲ. ಅವ ಹೋಗಿ ಸೀದಾ ಪೊಲೀಸ್ಗೆ ಗುದ್ದಿದ್ದಾವ. ಹೆಣ್ಮಕ್ಳದ್ದು ಇಷ್ಟು ವೆರೈಟಿ ಆಯ್ತು ನೋಡ್ರಿ. ಹೆಣ್ಮಕ್ಳು ಗಾಡಿ ಮೇಲೆ ಕುಂತತ್ನಾಗ ಅಬ್ಬಾ ಬೇಡ, ಸೀರೆ ಉಟ್ಕೊಂಡು ಕೂತಿದ್ಲು ಒಬ್ಬ ಹೆಣ್ಮಗಳು. ಸೀರೆ ಏನದು ಸ್ವಲ್ಪ ಜಾಸ್ತಿ ಲೆಂತ್ ಜಾಸ್ತಿ ಸೆರಗು ಬಿಟ್ಟಿದ್ಲು. ಅದು ಗಾಲಿ ಒಳಗೆ ಹೋಗ್ತದೆ ಅಂತ ತಿಳ್ಕೊಂಡು ನಾನೇನಂದೆ, ಅಕ್ಕ ಸೀರೆ ಎಂದೆ ನಾನು 2,000 ರೂಪಾಯಿ ಅಂದ್ಲ ನನಗೆ. ಅಂದ್ರೆ ಒಳಗೆ ಹೋಗ್ತಂಬದು ಕಲ್ಪನೆ ಇಲ್ಲ, 2,000 ರೂಪಾಯಿ ಸೀರೆ ಅಂತ ಹಾಕಿ. ಈ ಹೆಣ್ಣು ಮಕ್ಕಳಿಗೆ ವಿಶೇಷವಾಗಿ ನವರಾತ್ರಿ ಹಬ್ಬದ ಶುಭಾಶಯಗಳಮ್ಮ. ನಿಜವಾಗಿ ಹೇಳ್ಬೇಕಾಗಿತ್ತ, ನವರಾತ್ರಿ ಶ್ರಾವಣ ನಿಮ್ಗೆ ಅದ್ಭುತವಾದಂಥ ಹಬ್ಬಗಳು ಬಂಧುಗಳೇ. ಗಂಡಸ್ರಿಗೆ ಇವೆರಡು ಹಬ್ಬಗಳು ಬಂದರೆ ಇದು ಡಬ್ಬ 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 ಅಂತ ನಮ್ಗೆ. ಶ್ರಾವಣದಾಗಂತೂ ಬ್ಯಾಡ್ರಿ, ಮನೆ ಕ್ಲೀನ್ ಮಾಡ್ಬೇಕ್ರಿ, ಮನೆ ಕ್ಲೀನ್ ಮಾಡ್ಬೇಕು. ಅಪ್ಪೋ ನಿಮ್ಮ ಕಡೆ ಹೆಂಗದ ಗೊತ್ತಿಲ್ಲ, ಉತ್ತರ ಕರ್ನಾಟಕ ಕಡೆ ಕೌದಿ ಹಿಂಡ್ಬೇಕ್ರಿ, ಕೌದಿ ಹಿಂಡ್ಬೇಕಂತ ಮುಂಜಾನೆ 5 ಗಂಟೆಗೆ ಎಬ್ಬಿಸ್ಬಿಡ್ತಾರೆ. ನಳ ಹೋಗ್ತದ, ನಲ್ಲಿ ಹೋಗ್ತದಂತಂದು ಗಂಡಿಗೆ ಎಬ್ಬಿಸಿ ಬಕೆಟ್ ಟಬ್ ಅಂತಿರಲ್ಲ ನೀವು, ಟಬ್ನಾಗೆ ಓಸು ಕೌದಿ ಹಾಕಿ ಮ್ಯಾಲೆ ತುಳ್ಸಕ್ಕೆ ಹಚ್ತಾರೆ. ಅವಕ್ಕೆ ಅದು ತುಳಿತಿರ್ತದ. ಕೌದಿ ಹಿಂಡ್ತಾರೆ. ಹಿಂಡಿದ ಮೇಲೆ ನನ್ನ ಹೆಂಡತಿ ಏನು ಮಾಡಿದ್ಲ ಅಂತಂದ್ರೆ, ನನಗೆ 2 ಕೌದಿ ಹಿಂಡಿ ಹಾಕಿ ನನಗೆ ಕೊಳ್ಳಾಗ ಹಾಕಿದ್ಲು. ಮಾಳಿಗೆ ಮೇಲೆ ಹೋಗಿ ಹಾಕಿ ಬಾ ಅಂತಂದ್ಲು. ಮಾಳಿಗೆ ಮೇಲೆ ಹೋಗ್ಬೇಕಂತ ಮೆಟ್ಲು ಹತ್ತ ಮುಂದಾಗ ಅದು ಭಾರ ತಾಳದ ಆಗ್ಲಾರ್ದ ನಾನು ದಪ್ಪ ಅಂತೇಳಿ ಬಿದ್ದೆ. ನನ್ನ ಹೆಂಡತಿ ನೋಡ್ಲಿಬಿಟ್ಲ ರೀ, ಪಾಪ ಕಣಿಕಾರ ಬಂದ್ಬಿಟ್ಟು ನನಗೆ. ಅಯ್ಯೋ ನನ್ನ ಗಂಡ ಬಿದ್ದ ಅಂತಂದು ಬಂದು ನನಗೆ ಎಬ್ಸಿಲ್ಲ, ಕೌದಿ ತೊಗೊಂಡ್ಲಾಗ್ಲಿ ನನಗೆ ಎಬ್ಸಲಿಲ್ಲ ಆಕೆ. ಮತ್ತೆ ಇನ್ನೊಂದ್ಸಲ ವಾಶ್ ಮಾಡ್ಬೇಕಾಗ್ತದಲ್ಲ ಅಂತ ನನ್ನ ಲೆಕ್ಕಕ್ಕೆ. ಈ ಥರ ಘಟನೆಗಳು ಬಂಧುಗಳೇ. ಇನ್ನು ನವರಾತ್ರಿ ಬಂತಂದ್ರೆ ಹೆಣ್ಮಕ್ಳಿಗೆ ಸಂಭ್ರಮ ಬಂಧುಗಳೇ. ಈ ಮೊಬೈಲ್ ಬಂದ್ಮೇಲೆ ಅಂತೂ ಇನ್ನಷ್ಟು ಸಂಭ್ರಮ ಜಾಸ್ತಿ ಆಗ್ಯದ. 9 ದಿವಸ 9 ಸೀರೆ ಹಾಕ್ಕೊಂತಾರೆ. ಇವತ್ತು ಅರಿಶಿಣ, ನಾಳೆಗೆ ಹಸಿರು, ನಾಳೆ ಕೆಂಪು, 9 ಸೀರೆ ಹಾಕ್ಕೊಂಡು ವಿಜಯವಾಣಿ, ವಿಜಯ ಕರ್ನಾಟಕ ಪತ್ರಿಕೆ ಕಳಿಸೋದು. ಬಂತನ್ ನೋಡು ದಿವಸ ನೋಡೋದು. ಗಂಡನ ಹಣೆ ಬರ ಹೆಂಗಾಗಿರ್ಬೇಕು. 9 ದಿವ್ಸಕ್ಕೆ 9 ಸೀರೆ ಕೊಡಿಸಿರ್ತದೆ ಪಾಪ. ಅದು ವಸು ತೊಗೊಂಡಿರ್ತದೆ. 10ನೇ ದಿವ್ಸ ಇದು ಹಾಕ್ಕೊಂಡು ಸ್ಟೇಟಸ್ ಹಾಕೊಂಡು ಉಟ್ಕೊಂಡಿರ್ತದೆ. ಡ್ರೈಯರ್ ಬನ್ನಿರ್ ಮೇಲೆ ಎತ್ಕೊಂಡು ನನ್ನ ಹಣೆ ಬರ ಹಿಂಗಾಗ್ಯದ ನೋಡಂತಂದು. ಈ ಮೊಬೈಲ್ ಬಂದ್ಮೇಲೆ ಅಂತೂ ಇನ್ನೂ ಹೆಚ್ಚು ಕಡಿಮೆ ಆಗಿದೆ ಬಂಧುಗಳೇ. ಯಾಕೆ ಕೇಳಕತ್ತಾನೆ, ಸ್ಟೇಟಸ್ದೇ ಭಾಳ ದೊಡ್ಡ ಇದಾಗಿಬಿಟ್ಟದ ಬಂಧುಗಳೇ. ಇನ್ನೊಂದು ಮೊಬೈಲ್ ಬಂದ್ಮೇಲೆ ಯಾರ ಮನೆಗೆ ಯಾರು ಹೋಗ್ತಾರೆ ಅನ್ನೋದು ತಿಳಿಯಾರ್ದಂಗೆ ಆಗೈತೆ. ಈಗ ನೋಡ್ರಿ, ಮೊಬೈಲ್ ನೋಡ್ಕೊಂತ ಹೋಗ್ಲಾಕತ್ತೀವಿ. ರೋಡ್ ಕ್ರಾಸ್ ಮಾಡ್ಬೇಕಾದ್ರೂ ಆಕ್ಸಿಡೆಂಟ್ ಆಗ್ತದೆ ಎಂಬುದು ಕೂಡ ಗೊತ್ತಾಗಂಗಿಲ್ಲ. ರೋಡ್ ಹಿಂಗೆ ಚೆಕ್ ಮಾಡ್ಕೊತಾನೆ ಹೋಗ್ತೀವಿ. ಇದು ಬೆಂಗಳೂರು ಅಂತಲ್ಲಿ ಇನ್ನೂ ಅನಾಹುತ ಬಂಧುಗಳೇ. ಏನಂತಂದ್ರೆ ಅಪಾರ್ಟ್ಮೆಂಟ್ ಸಿಸ್ಟಮ್ಗಳು ನೋಡ್ರಿ, ಮೊಬೈಲ್ ತಿಕ್ಕೆ ಅಂತ ಹೋಗ್ಯಾನ್ರಬ್ಬ. ತನ್ನ ಮನೆಗೆ ಹೋಗಿಲ್ಲ, ಮುಂದಿನ ಮನೆಗೆ ಹೋಗ್ಯ. ನಾವು ಆ ಮುಂದಿನ ಮನೆ ಹೋಗಿ ಆ ಹೆಣ್ಮಗಳಿಗೆ ಹೇಳೇನ ಏನಂತೇಳಿ, ಕಾಫಿ ಮಾಡ್ಕೊಂಬ ಅಂತಂದು ತನ್ನ ಹೆಣ್ತಿ ಅಣ್ಣ ಲೆಕ್ಕಕ್ಕೆ. ಅದು ಮೊಬೈಲ್ ತಿಕ್ಕೆ ಅಂತಾನೆ ಕುಂತದ್ರಿ. ಅದನ್ನು ಗಂಡ ಬಂದದ, ಬೇರೆ ಬಂದ, ಯಾರ ಬಂದ್ರ ಅಂತ ನೋಡ್ಬೇಕಲ್ರಿ. ಆಕಿ ನೀವು ಏನು ಮಾಡಿ ಹೇಳಂತಂದ್ರೆ, ಮೊಬೈಲ್ ತಿಕ್ಕೆ ಅಂತ ಹೋಗಿ ಕಾಫಿ ಮಾಡ್ಕೊಂಬಂದಾಳ. ಕಾಫಿ ಕೊಡುವಾಗಾದ್ರೆ ನೋಡ್ಬೇಕಲ್ರಿ. ಈ ಥರ ಕೊಟ್ಟಾಳಾಕಿ. ಅದೇ ಟೈಮ್ನಾಗ ಒರಿಜಿನಲ್ ಗಂಡ ಒಳಗೆ ಬಂದನವ. ಅದು ಮೊಬೈಲ್ ತಿಕ್ಕೆ ಅಂತಾನೆ ಬಂದದ. ಅದನ್ನು ಇವ್ರು ಕಾಫಿ ಕೊಡೋದು ತೊಗೊಳೋದು ನೋಡಿ ತಾನಾ ಬೇರೆ ಮನೆ ಬಂದಿ ಅಂತ ತೊಗೊಂಡು, ತಪ್ಪಾಯ್ತ್ರಿ ಅಪ್ಪ ಆಮೇಲೆ ಬರ್ತಾನೆ ಅಂತ ತಿಳಿಯೋಗೇನಂತಾವ. ಈ ಮೊಬೈಲಿಂದ ಇಷ್ಟೊಂದು ಅವಾಂತರಗಳಾಗ್ಲಕತ್ತೀವಿ ಒಂದು ಬಂಧುಗಳೇ. ಅದಕ್ಕೆ ಮೊಬೈಲ್ಗಳು ಒಳ್ಳೆಯದಕ್ಕಿದೆ, ಕೆಟ್ಟದಕ್ಕಿದೆ. ಆಕ್ಸಿಡೆಂಟ್ ಆದಂಥ ಸಂದರ್ಭದಲ್ಲಿ ದಯವಿಟ್ಟು ಯಾರು ವಿಡಿಯೋ ಶೂಟ್ ಮಾಡೋದು, ಫೋಟೋ ತೆಗೆಯೋದು ಅಂತ ಮಾಡಬೇಡ್ರಿ. ನೀವು ಫಸ್ಟ್ 108ಗೆ ಫೋನ್ ಮಾಡಿರಿ, ಆಂಬುಲೆನ್ಸಿಗೆ ಫೋನ್ ಮಾಡಿರಿ. ಅದು ಮಾನವೀಯತೆ ಗುಣವನ್ನು ತೋರಿಸ್ತದೆ ಬಂಧುಗಳೇ. ಮೊಬೈಲ್ ಆನ್ಲೈನ್ ಆಗಿದೆ, ಮನುಷ್ಯತ್ವ ಆಫ್ಲೈನ್ ಆಗಿಬಿಟ್ಟಿದೆ ಬಂಧುಗಳೇ. ಇದು ಇವತ್ತಿನ ಪರಿಸ್ಥಿತಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನಾನು. ಮೊಬೈಲಿಂದ ಭಾಳ ಎಷ್ಟು ಅನುಕೂಲ ಇದೆಯೋ ಅಷ್ಟೇ ಅನಾನುಕೂಲಗಳು ಕೂಡ ಆಗಿದ್ದವು ಬಂಧುಗಳೇ. ಇಲ್ಲಿ ಭಾಳ ಜನ ಗಂಡ ಹೆಂಡತಿ ಜೋಡಿಯಾಗಿ ಬಂದಿರಿ, ಭಾಳ ಸಂತೋಷ ಅನಿಸ್ಲಾಗತ್ತೆ ನನಗೆ. ನಿಜವಾಗಿ ಮಹಿಳೆಯರ ಬಗ್ಗೆ ಒಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ. ಮಹಿಳೆಯರು ಏನು ಮಾಡ್ತಾರೆ ಅಂತಂದ್ರೆ, ಮಕ್ಕಳಿಗಿಂತ ಜಾಸ್ತಿ ಗಂಡನನ್ನು ಪ್ರೀತಿಸ್ತಾರೆ ಬಂಧುಗಳೇ. ಚಪ್ಪಳ ತಟ್ಬೋದು, ಹೌದಿಲ್ರಿ? ಮಕ್ಕಳಿಗಿಂತ ಜಾಸ್ತಿ ಗಂಡನನ್ನು ಪ್ರೀತಿ ಮಾಡ್ತಾರೆ. ಒಂದು ಒಳ್ಳೆ ಎಕ್ಸಾಂಪಲ್ ಕೊಡ್ತೀನಿ. ಹೊರಗಡೆ ಹೋಗ್ತಾ ಇರಬೇಕಾದ್ರೆ ಮಕ್ಕಳನ್ನು ಬಾಜು ಮನೆಯಾಗ ಬಿಟ್ಟು ಹೋಗ್ತಾರೆ. ಗಂಡನನ್ನು ಬಿಟ್ಟು ಹೋಗಂಗಿಲ್ಲ ಎಂದು ಕರ್ಕೊಂಡ ಹೋಗ್ತಾರೆ, ಬಾ ನಡಿ ಅಂತ. ಹೌದಿಲ್ರಿ? ಭಾಳ ಜನ ಹೆಣ್ಮಕ್ಳಿಗೆ ಒಂದು ರಿಕ್ವೆಸ್ಟ್ ಅಮ್ಮ, ದಯವಿಟ್ಟು ಒಂದು ರಿಕ್ವೆಸ್ಟ್ ಏನಪ್ಪ ಅಂತಂದು, ದಯವಿಟ್ಟು ನಿಮ್ಮ ಹೆಂಡತಿ, ನಿಮ್ಮ ಗಂಡಗ ನಿಮಗೆ ಬುದ್ಧಿ ಇಲ್ಲ ಅಂತೇಳಿ ಬೈಲಕ್ಕೆ ಹೋಗ್ಬೇಡ್ರಿ. ಗಂಡಿಗೆ ಭಾಳ ಮಂದಿ ಬೈತಾರೆ ನಿಮ್ಗೆ ಬುದ್ಧಿ ಇಲ್ಲ ಅಂತಂದು. ನಾನು ಅನ್ನೋದೇನಂತಂದ್ರೆ, ಅವ್ರಿಗೆ ಬುದ್ಧಿ ಇತ್ತಂದ್ರೆ ನಿಮಗೆ ಯಾಕೆ ಮದುವೆ ಆಗ್ತದ್ರ ಅಂತೀರ ನೀವು? ಒಂದೊಂದು ಲೈನ್ಗಳು ಸಿಂಗಲ್ ಲೈನರ್ ಅಂತಾರೆ ಮದುವೆ. ಭಾಳ ತಿಳುವಳಿಕೆಯಿಂದ ನಗುವಂಥ ಪ್ರಸಂಗಗಳು ಇರ್ತಾವೆ. ಇಲ್ಲಿ ಭಾಳ ಜನ ಗಂಡ ಹೆಂಡತಿ ಕಲ್ತು ಬಂದಿರಿ, ಜೋಡಿಯಾಗಿ ಬಂದಿರಿ, ಭಾಳ ಸಂತೋಷ ಅನಿಸ್ತದೆ. ಈ ನವರಾತ್ರಿ ಹಬ್ಬ ಸಂದರ್ಭ ಅಂತ ತಿಳ್ಕೊಡ್ರಿ.
ಈ ನಾಳೆಯಿಂದ ಇಲ್ಲಿ ದಾಂಡಿ ಅದೆಲ್ಲ ಅದಂತೂ ಕೊಡ ದಾಂಡಿ ಆಡ ಮುಂದಾಗ ಡಿ ಜೆ ಆಪ್ರೇಟ್ ಮಾಡೋನಿಗೆ ಏನದ ಎಲ್ಲರೂ ಡ್ಯಾನ್ಸ್ ಮಾಡಿದಾಗ ಚಂದ ಅನಿಸ್ತದ. ಅದು ಎಲ್ಲ ಗಂಡ ಹೆಂಡತಿ ಜೋಡಿ ನಿಂತಾರೆ, ಡಿ ಜೆ ಆಪ್ರೇಟ್ ಮಾಡ್ಲಕತ್ತಾನೆ, ಒಬ್ಬರು ಡ್ಯಾನ್ಸ್ ಮಾಡೋಲ್ರು. ಡಿ ಜೆ ಆಪ್ರೇಟ್ ಮಾಡೋನಿ ಸಿಟ್ಟು ಬಂತು. ಏನ್ರಿ ಇಲ್ಲಿ ನಿಲ್ಲೋ ಬದಲು ನೀವು ಎಮ್ಮಿ ಮೇಸೋದಕ್ಕೆ ಹೋಗ್ರಿ ಅಂದವ. ಅಲ್ಲಿದ್ದಂಥ ಗಂಡಂದ್ರೆಲ್ಲ ತಮ್ಮ ತಮ್ಮ ಹೆಂಡತಿಯನ್ನು ಕರ್ಕೊಂಡು ಊಟಕ್ಕೆ ಹೋದ್ರು. ಇಷ್ಟ ರೀ, ಮತ್ತೆ ನಾ ಮುಂದೆ ಹೇಳಂಗಿಲ್ಲ. ತಿಳ್ಕೊಂಡು ನಗುವಂಥ ಹಾಸ್ಯ ಪ್ರಸಂಗಗಳಿರ್ತಾವೆ ಬಂಧುಗಳೇ. ಕೆಲವೊಂದು ಇಲ್ಲಿ ಭಾಳ ಜನ ಗಂಡ ಹೆಂಡತಿ ಕಲ್ತು ಬಂದಿರಿ ಅಂತ ಹೇಳಿದೆ. ಗಂಡ ಹೆಂಡತಿ ನೋಡು ಭಾಳಷ್ಟು ಹಾಸ್ಯ ಪ್ರಸಂಗಗಳದ ಬಂಧುಗಳೇ. ಗಂಡ ಹೆಂಡತಿ ನೋಡು ಜಗಳಗಳಾಗ್ತಾವ, ಪ್ರೀತಿ ಇರ್ತದೆ, ಎಲ್ಲಷ್ಟು ಇರ್ತದೆ ತಿಳ್ಕೊಡ್ರಿ. ನನ್ನ ಹೆಂಡತಿಗೆ ಜಗಳ ಆಗಿಬಿಡ್ತು ಒಂದ್ಸಲ. ಜಗಳ ಆದಂಥ ಸಂದರ್ಭದಲ್ಲಿ ನನ್ನ ಹೆಂಡತಿ ನಾಳೆಗೆ ನಾ ಅಡಿಗೆನೇ ಮಾಡೋಂಗಂತಂದ್ಲು. ಮಾಡಲಿಕ್ಕಿಲ್ಲ, ನಾನಾ ಮಾಡ್ಕೊಂಡು ಊಟ ಮಾಡ್ತೀನಿ ಅಂದೆ ನಾನು. ಹೌದಾ, ಮಾಡ್ಕೊಂಡು ಊಟ ಮಾಡತ್ತಲ್ಲ. ಮುಂಜಾನೆ 9 ಗಂಟೆ ಆದರೂ ಕೂಡ ಎದ್ದೇಳಲಿಲ್ಲ. ನಾನು ಎದ್ದೆ, ನನಗೂ ಏನು ಅಡಿಗೆ ಮಾಡೋಕ್ಕೆ ಬರೋಂಗಿಲ್ಲ ರೀ. ಬ್ರೆಡ್ ಹಂಚಿನ ಮೇಲೆ ಇಟ್ಕೊಂಡು ರೋಸ್ಟ್ ಮಾಡ್ಕೊಂಡೆ ನಾನು. ಫ್ರಿಜ್ ತೆಗೆದೆ, ಹಸಿರು ಕಲರ್ ಚಟ್ನಿ ಇತ್ತು, ಹಚ್ಕೊಂಡು ತಿಂದುಬಿಟ್ಟೆ ನಾನು. 10 ಗಂಟೆಗೆ ಎದ್ದು ಬಂದು ಕೇಳಿದ್ಲು, ಫ್ರಿಜ್ನಾಗ ಮೆಹಂದಿ ಇಟ್ಟಿದ್ದೆ ಎಲ್ಲಿಟ್ಟೆ ಅಂತ ಕೇಳಿದ್ಲು. ನಾ ಮೆಹಂದಿ ತಿಂದೀನಿ ರೀ ನಾನು. ಈ ಥರ ಘಟನೆಗಳು ಆಗ್ತಾವೆ ಬಂಧುಗಳೇ. ನಮಗೆ ಇಂಗ್ಲೀಷ್ ಬರೋಂಗಿಲ್ಲ. ನೀವು ನಮ್ಮ ತರಲೆ ಬಾಕ್ಸ್ ತೊಗೊಂಡದವರೆಲ್ಲ ಭಾಳ ಚಂದ ಆತಿಥ್ಯ ಕೊಟ್ಟರು ಬಂಧುಗಳು. ಒಂದು ಮಾತು ಹೇಳಕ್ಕೆ ಇಷ್ಟ, ಬಂದ ತಕ್ಷಣ ಅಲ್ಲಿ ಕೆಳಗಡೆ ಡೋಲ್ ಬಾರಿಸ್ಕೊಂಡು ಎಷ್ಟು ಚಂದ ಕರ್ಕೊಂಬಂದ್ರು. ಅಬ್ಬಾ ಮನುಷ್ಯಾಗ ಭಾಳ ಸಂತೋಷ ಅನಿಸ್ತದೆ. ನೀವು ಕೊಟ್ಟಂಥ ದುಡ್ಡು ನಮ್ಮ ಹತ್ರ ಉಳಿಯೋದಲ್ಲ ಬಂಧುಗಳೇ, ನೀವು ಕೊಟ್ಟಂಥ ಆತಿಥ್ಯ ನಮ್ಮ ಹತ್ರ ಉಳಿತದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನಾನು. ಹಂಗಂತೇಳಿ ಹಂಗೆ ಕಳಿಸ್ಬೇಡ್ರಿ. ಇಷ್ಟು ಹೇಳಿ ಸರ್ ನಡ್ರಿ ಮತ್ತೆ ಯಾಕಂತಂದು ಮಾಡ್ರಿ. ಆತಿಥ್ಯ ಕೊಡೋದು ಕೂಡ ಬಹಳ ದೊಡ್ಡ ಗುಣ ಬಂಧುಗಳೇ. ಇಲ್ಲಿ ನಿಮ್ಮ ಬೆಂಗಳೂರು ಕಡೆ ಇಂಥಲ್ಲಿ ದೊಡ್ಡ ವಿಷಯ ಎಲ್ಲ ಬಂಧುಗಳೇ. ಒಳ್ಳೆ ಕಾರ್ಯಕ್ರಮಗಳಿಗೆ ಆತಿಥ್ಯ ಕೊಡೋದಲ್ಲ, ನಮ್ಮ ಕಡೆ ಸತ್ತಾಗ ಕೂಡ ಒಳ್ಳೆ ಆತಿಥ್ಯ ಕೊಡ್ತಾರೆ ಉತ್ತರ ಕರ್ನಾಟಕದಲ್ಲಿ. ಇನ್ನು ಹೂವಿನ ಮಾಲೆ ಹೂವಿನ ಹಾರ ತೊಗೊಂಡು ಹೋಗ್ತಿರ್ತೀರಿ, ಶವಕ್ಕೆ ಹಾಕ್ಬೇಕು ಹೆಣಕ್ಕೆ ಹಾಕ್ಬೇಕು ಅಂತ ತಿಳ್ಕೊಂಡು 4 ಮಂದಿ ಅಡ್ಡ ಬಂದು ನಿಂತ್ಕೊಂಡು ಬಿಡ್ತಾರೆ. ನಡ್ರಿ ಏನನ್ನ ನಾಷ್ಟ ಮಾಡಿ ನಡ್ರಿ ಅಂತಂದು. ಅಲ್ರಿ ಈ ಹೂವಿನ ಹಾರ ಹಾಕ್ಲಕ್ಕೆ ಬಂದೀನಿ ಅಲ್ಲಿಂದ ಇಲ್ಲಿ ತನಕ, ಅದೇನ್ರಿ ಸತ್ತದ ಹೆಣ, ನೀ ದೂರದಿಂದ ಬಂದಿದ್ದಿಲ್ಲ ಸಾಯ್ಬಾರ್ದು. ಉಪವಾಸ ಸತ್ಯ ಅಂದ್ರೆ ಹೆಂಗ ಬಾ ನಡಿ. 4 ಮಂದಿ ಕರ್ಕೊಂಡು ಹೋಗಿ ಟಿಫನ್ ಮಾಡಿಸ್ತಾರ. ಟಿಫನ್ ಮಾಡಿಸ್ಕೊಂಡು ನಾನು ಹೂವಿನ ಹಾರ ಹಾಕ್ಬೇಕಂತೇಳಿ ಹೋಗ್ತೀನಲ್ರಿ. ನಿಮ್ಮ ಕಡೆ ಅಳ್ತಾರ ಬಿಡ್ತಾರ ಗೊತ್ತಿಲ್ಲ ನನಗೆ. ಉತ್ತರ ಕರ್ನಾಟಕದಲ್ಲಿ ಭಾಳ ಚಂದ ಹೇಳ್ತಾರೆ. ಎಣಕ್ಕೆ ಹೇಳ್ತಾಳೆ ಏನಂತೇಳಿ, ಏ ಮಾಮ ಮಾತಾಡ, ಏ ಮಾಮ ಮಾತಾಡ. ಎಲ್ಲಿಂದ ಮಾತಾಡ್ತಾನ್ರವ, ಏ ಮಾಮ ಮಾತಾಡ ಅಂತಾಳ. ಅವ ಯಾಕೆ ಸತ್ತಿರ್ತಾನಂದ್ರೆ ಈಕಿ ಜೀವನದಾಗ ಮಾತಾಡ್ಸಿರಂಗಿಲ್ಲ, ಅದಕ್ಕೆ ಎದು ಹೊಡೆದು ಸತ್ತಿರ್ತಾನವ. ಎಣಕ್ಕೆ ಹೇಳ್ತಿರ್ತಾಳೆ ಈಕಿ, ಏ ಮಾಮ ಮಾತಾಡ ಅಂತಂದ. ಆ ಟೈಮ್ನಾಗ ಅವ ಮಾತಾಡಿದ್ನ ತೂಕೊಡ್ರಿ, ಅಲ್ಲಿ ಯಾರು ಉಳಿಯಂಗಿಲ್ಲ ಹಂಗೆ. ಇವು ಸತ್ತಲ್ಲಿ ಕೂಡ ನಮ್ಮ ಉತ್ತರ ಕರ್ನಾಟಕದಲ್ಲಿ ಸಾವನ್ನು ಕೂಡ ಒಳ್ಳೆ ರೀತಿಯಿಂದ ಸ್ವೀಕಾರ ಮಾಡ್ತಾರೆ ಒಂದು ವಯಸ್ಸಾದ್ಮೇಲೆ. ನಮ್ಮ ತಾಯಿ ತೀರ್ಕೊಂಡ್ಲು ಒಂದು 5 ವರ್ಷದಿಂದ. ನಮ್ಮ ತಾಯಿ ಗೆಳತಿ ಇನ್ನೂ ಅದಾಳ. ಮೊನ್ನೆ ಓದತ್ತಾಗ ಮಾಮನಿ ನಿಮ್ಮವ್ವ ಗೆದ್ಲಪ್ಪ ಅಂತಂದು. ನೀನು ಗೆತ್ತಿ ತಗೋ, ಯಾಕೆ ಚಿಂತೆ ಮಾಡ್ತಿದ್ದೆ ನಾನು. ಇಲ್ಲ ಹಂಗಲ್ಲ, ನಿಮ್ಮವ್ವ ಗೆದ್ದು ನಾವು ಉಳ್ಕೊಂಬಿಟ್ಟೆ. ದೇವರು ಹೋದ ವಯಸ್ಸಾದ್ಮೇಲೆ ಇಡಬಾರ್ದಪ್ಪ, ಇರ್ಲಿ ಬಿಡಮ್ಮ, ಯಾಕೆ ಇದು ಮಾಡ್ತಿದ್ದಿ. ಸಾವಿನ ಬಗ್ಗೆ ಒಂದು ಮಾತು ಹೇಳಿದೆ, ಏನಂತೇಳಿ ದ ರಾ ಬೇಂದ್ರೆಯವರು ಭಾಳ ಚಂದ ಮಾತು ಹೇಳ್ತಾರ. ಅತ್ತಿ ಅಂದೆ ಏನಂತಂದ್ಲು, ಸಾವು ಬಂದಾಗ ನಾನು ಇರಂಗಿಲ್ಲ, ನಾ ಇದ್ದತ್ನಾಗ ಸಾವು ಬರಂಗಿಲ್ಲ ಅಂತೇಳಿ ದ ರಾ ಬೇಂದ್ರೆಯವರು ಹೇಳ್ತಾರೆ. ನೀ ಏನು ಚಿಂತೆ ಮಾಡ್ಲಕ್ಕೆ ಹೋಗ್ಬೇಡ ಅಂತ ಹೇಳಿದೆ ನಾನು. ಅದಕ್ಕೆ ಆ ಮುದುಕಿ ಅಂತೂ ನಾ ಸತ್ರ ನಿನಗೆ ದುಃಖ ಆಗ್ತದಿಲ್ಲ ಅಂತಂದ್ಲು. ಆಗ್ತದೆ, ಹೆಂಗೆ ಆಗಂಗಿಲ್ಲ ಅಂತಂದೆ ನಾನು. ಮಾಮನಿ ಅಷ್ಟು ದುಃಖ ಆಯ್ತಾ, ನನ್ನ ಜೊತೆಗೆ ಬಂದ್ಬಿಡು ಅಂದ್ಲು. ಯಪ್ಪ ಅಂದೆ ನಾನು. ಸಾವನ್ನು ಕೂಡ ಈ ಥರ ಸ್ವೀಕಾರ ಮಾಡಬಹುದು ಅಲ್ಲಕ್ಕೆ ಕೆಲವೊಂದು ಎಕ್ಸಾಂಪಲ್ಗಳು ಬಂಧುಗಳು. ನೀವೆಲ್ಲ ಭಾಳ ಕ್ಲಾಸ್ ಜನ ಇದ್ದೀರಿ, ಅದಕ್ಕೆ ಭಾಳ ಸಂತೋಷದಿಂದ ಒಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ. ನನಗೆ ಇಂಗ್ಲೀಷ್ ಬರೋಂಗಿಲ್ಲ ಬಂಧುಗಳೇ. ಇಲ್ಲೆಲ್ಲ ಬೆಂಗಳೂರು ಮೈಸೂರು ಮಂದಿ ಭಾಳ, ನೀವೆಲ್ಲ ಪಾಶ್. ನಮ್ಮ ಭಾಷೆಗೂ ನಿಮ್ಮ ಭಾಷೆಗೂ ಭಾಳಷ್ಟು ವ್ಯತ್ಯಾಸ ಐತಿ. ಮೈಸೂರು ಹುಡುಗಿನ ನಮ್ಮ ಉತ್ತರ ಕರ್ನಾಟಕ ಹುಡುಗ ಮದುವೆ ಆಗಿಬಿಟ್ಟಾನ್ರಿ. ನಿಮ್ಮ ಭಾಷೆಗೂ ನಮ್ಮ ಭಾಷೆಗೂ ಎಷ್ಟು ಅಜಗಜಾಂತರ ವ್ಯತ್ಯಾಸ ಐತಿ. ಸರ್ ಒಂದು 10 ನಿಮಿಷ ಲೇಟಾಗಿ ಬರ್ತು ಅಂತಂದಾಗ, ಬನ್ನಿ ಸರ್ ನಿಮಗಾಗಿ ಜಾತಕ ಪಕ್ಷಿ ಹಂಗೆ ಕಾಯ್ತೀವಿ ಅಂತ ನೀವು ಅಂತೀರಿ. ನಮ್ಮ ಕಡೆಗೆ ಏನಂತಾರೆ, ಬರೀ ಸರ ನಿಮಗೆ ಹೆಣ ಕಾಯ್ದಂಗೆ ಕಾಯ್ತೀವಿ ಅಂತಂತಾರೆ. ನಮಗೂ ನಿಮಗೂ ವ್ಯತ್ಯಾಸ ಐತಿ ಬಂಧುಗಳು. ಆದರೆ ಭಾಷೆ ವ್ಯತ್ಯಾಸ ಇರಬಹುದು, ಭಾವನೆಗಳು ಒಂದೇ ಇರ್ತಂತ ಅನ್ನೋದು ನಾವು ಮರಿಬಾರ್ದು ಬಂಧುಗಳು. ನಾವೆಲ್ಲ ಭಾವನೆಗಳು ನಮ್ಮದು ನಿಮ್ಮದು ಒಂದೇ ಇರ್ತದೆ. ಉತ್ತರ ಕರ್ನಾಟಕ ಮೈಸೂರು ಹುಡುಗಿಗೆ ಮದುವೆ ಆಗಿಬಿಟ್ಟಾನ್ರಿ. ಆ ಹುಡುಗಿ ಏನು ಮಾಡ್ಯಾಳ, ಕಲಬುರಗಿ ಕಡೆಗೆ ಬಂದಾಳ ಗಂಡನ ಮನೆಗೆ. ಪಡ್ಸಾಲಾಗ 8-10 ಮಂದಿ ಕೂತಾರ. ಕುಂತತ್ನಾಗ ಗಂಡ ಒಮ್ಮಿದೊಮ್ಮೆಲೆ ಎದ್ದು ಹೋಗ್ತಾ ಇದ್ದ.
ಈ ಹುಡುಗಿ ಸಹಜವಾಗಿ ಕೇಳಿದ್ಲು ಮೈಸೂರು ಭಾಷೆದಾಗ, ಎಲ್ಲಿಗೆ ಹೋಗ್ತಾ ಇದ್ದೀರಾ ಅಂತಂದ್ಲು. ಅವ ಟೈಲೆಟ್ ಹೋಗ್ಬೇಕಾಗಿದ್ರಿ. ನಮ್ಮ ಉತ್ತರ ಕರ್ನಾಟಕ ಟೈಲೆಟ್ ಹೋಗ್ಲಿಕ್ಕೆ ಏನಂತಾರೆ, ತಂಬಿಗೆ ತೊಗೊಂಡು ಹೋಗುವಂತ ಕೆಲವೊಂದು ಅಂತಾರೆ. ಕೆಲವೊಂದು ಜನ ಮೂಟ ಭಾಷೆದಾಗ ತೆಮ್ತೇಣ್ ಹೊಂಟಾನೆ ತೆಮ್ತೇಣ್ ಅಂತಂದ್ರೆ. ತೆಮ್ತೇಣ್ ಹೊಂಟಿನ ಅಂತಂದ ತಕ್ಷಣ ಈ ಹೆಣ್ಮಗಳಿಗೆ ಗೊತ್ತಾಗ್ಲಿಲ್ಲ, ಈಗ ಟೈಲೆಟ್ಗೆ ಹೊಂಟ ನಮ್ಮದು ಗೊತ್ತಾಗ್ಲಿಲ್ಲ. ಈ ಹುಡುಗಿ ಮೈಸೂರು ಹುಡುಗಿ ಏನಂತು, ನಾನು ಬರ್ತೀನಿ ಅನ್ಲಕ್ಕೆ. ಬರೋದಕ್ಕೆ ಏನಂತ ತಿಳ್ಕೊಂಡು ಹಂಗೆಲ್ಲ ಬರಕ್ಕೆ ಹೋಗ್ಬಾರ್ದು, ಸುಮ್ ಕೂಡ ಅಂತಂದ. ಅವ್ರ ಹತ್ತೇನು ಅನ್ಬೇಕು, ಯಪ್ಪ ಮನೆ ಕುಂತು ಬೇಸರ ಆಗ್ಯದ, ನಾನು ಬರ್ತೀನಿ ಅನ್ಲಕ್ಕೆ. 2 ನಿಮಿಷ ಟೈಮ್ ಕೊಡು, ಸೇರಿ ಚೇರ್ ಮಾಡ್ಕೊಂಡು ಬರ್ತೀನಿ ಅಲ್ಲ ಅಂತಾಕಿ. ಇವನ್ನಂತ ನಾನು ಪಿಕ್ನಿಕ್ ಹೊಂಟಿನಿ ಅನ್ನೋದು ಕೇಳಿದ್ನಂತ. ಟೈಲೆಟ್ ಹೊಂಟಿನಿ ಅಂತೇಳಿ ತಿಳಿಸಿ ಹೇಳಿದ್ಮೇಲೆ ಎಲ್ರಿಗೂ ನಕ್ಕರಂತ ಬಂಧುಗಳೇ. ಭಾಷೆ ವ್ಯತ್ಯಾಸ ಆದಾಗ ಇಷ್ಟೆಲ್ಲ ವ್ಯತ್ಯಾಸಗಳಾಗ್ತಾವೆ ಬಂಧುಗಳೇ. ನೀವೆಲ್ಲ ಭಾಳ ಪಾಶ್ ಜನ ಇದ್ದೀರಿ. ಇಂಗ್ಲೀಷ್ ನಮಗೆ ಗೊತ್ತಾಗಂಗಿಲ್ಲ ಬಿಡಂಗಿಲ್ಲ, ಭಾಳ ಸಮಸ್ಯೆ ಅನುಭವಿಸಿವ್ರಿ. ಇಲ್ಲಿ ನಾವೆಲ್ಲ ವಾಶ್ರೂಮ್ ಅಂತೀರಿ, ಟಾಯ್ಲೆಟ್ ಅಂತಂತೀರಿ, ರೆಸ್ಟ್ ರೂಮ್ ಅನ್ನೋದು ನಮ್ಗೆ ಗೊತ್ತಿದ್ದಿಲ್ಲ. ನಮ್ಗೆ ರೆಸ್ಟ್ ರೂಮ್ ಅಂತ ನಾವು ಮಕ್ಕೋದು ಅಂತ ಹಿಂಗೆ ಲೆಕ್ಕ ಹಾಕಿವಿ ನಾವು. ಒಂದು ದಿವಸ ಒಂದು ಹುಡುಗಿ ಒಂದು 30-35 ವಯಸ್ಸಿನ ಹೆಣ್ಮಗಳು ಬಂದು, ಸರ್ ಇಫ್ ಯು ಡೋಂಟ್ ಮೈಂಡ್ ರೆಸ್ಟ್ ರೂಮ್ ಯೂಸ್ ಮಾಡ್ಬೋದಾ ಅಂತಂದ್ಲು. ನಾ ಒಂದು ಪಡಸಾಲಿ ಬಿಟ್ರೆ ಏನಿಲ್ಲ ಅಲ್ಲಿ, ಪಾಮ ಮಾಡಂತೆ. ನಾನು ಎಲ್ಲಿ ಸರ್ ಅಂತ, ಇಲ್ಲೇ ಮಾಡ್ರಿ, ನಾ ಈ ಕಡೆ ಮಾಡ್ತೇನೆ ನಾನು. ಏನು ಸರ್ ಏನು ಮಾತಾಡ್ತಾಯಿದ್ರಿ ನೀವು, ಮಾಡಮ್ಮ, ಹುಡುಗರು ಗದ್ದಲ ಮಾಡ್ಬಾರ್ದು ನಡ್ರಿ, ನೀವು ರೆಸ್ಟ್ ಮಾಡ್ತಾರಂತ ನಡ್ರಿ ಅಂತಂದೆ ನಾನು. ಸರ್ ಇಲ್ಲೇ ಮಾಡೋದಾ, ಇಲ್ಲೇ ಮಾಡಮ್ಮ, ನಾ ಇಲ್ಲೇ ಮಾಡಕತ್ತಿ, ತಾಸು ಆಯ್ತು ಇಲ್ಲಿ ಮಾಡಕತ್ತಿ ನಾನು. ಅಲ್ಲ ಸರ್ ನಾನು ರೆಸ್ಟ್ ರೂಮ್ ಕೇಳ್ತಾ ಇದ್ದೀನಿ, ಇಲ್ಲೇಮ್ಮ ನಾನು ರೆಸ್ಟ್ ಮಾಡೋದು ಇಲ್ಲೇ ಮಾಡಕತ್ತೀನಿ, ನೀನು ಮಾಡು, ನಿನಗೆ ಅಷ್ಟು ನಾಚಿಗೆ ಅನಿಸ್ತ, ನಾ ಗಾಡಿ ಮಕ್ಕಡಿ ಮಾರಿ ಮಾಡ್ಕೊಂತೀನಿ, ನೀ ಮಾಡ ಅಂದೆ ನಾನು. ಆಕಿ ಮತ್ತೆ ರೆಸ್ಟ್ ರೂಮ್ ಅಂದ್ರೆ ವಾಶ್ರೂಮ್ ಸರ್ ಅಂತ ತಿಳಿಸಿ ಹೇಳಿದ್ಲು. ಹೌದಮ್ಮ ಗೊತ್ತಾಗಲಿಲ್ಲ, ಕ್ಷಮಿಸ್ಬೇಕಂತಂದು ಅಲ್ಲೇ ಇದೆ ಅಂತೇಳಿ ತೋರಿಸಿದೆ. ಮತ್ತು ಆ ಕಡೆ ಹೋದ್ಲು. ಭಾಳಷ್ಟು ವ್ಯತ್ಯಾಸ ಆಗ್ತದೆ ಬಂಧುಗಳು. ಇಲ್ಲಿ ಅಪ್ಪ ಎಂತೆಂಥ ಶೌಚಾಲಯಗಳು ಎಷ್ಟು ಪಾಶ್ ಅದಾವ, ಎಲ್ಲಿ ಏನು ಒತ್ತಬೇಕು ಗೊತ್ತಾಗಂಗಿಲ್ಲ, ಏನಿಲ್ಲ, ಸೆನ್ಸಾರ್ಗಳು ಅದಾವ. ಕೆಲವೊಂದು ಕಡೆ ಕೈ ತೊಗೊಳೋದು ಕಾಲಾಗಿಟ್ಟಿರ್ತಾರೆ, ಅವು ಕಾಲು ಇವು ಒಲಿಗೆ ಮಷಿನ್ ಹೆಂಗೆ ಗೊತ್ತಬೇಕು ಹಂಗೆ ಗೊತ್ತಬೇಕ್ರಿ. ಕೆಲವೊಂದು ಸೆನ್ಸರ್ ಅದಾವ, ಅವು ವಾಶ್ರೂಮ್ಗೆ ಓದತ್ನಾಗ ಮೊದಲು ನಮ್ಗಿಂತ ಮೊದಲು ಅವ ಮಾಡಿಬಿಡ್ತಾವ, ತಾನೇ ನೀರು ಚಾಲು ಆಗಿಬಿಡ್ತಾರೆ. ಏನೋ ನಾ ಮಾಡಿಲ್ಲ, ನಮಗೆ ಕನ್ಫ್ಯೂಸ್. ಏನು ನನಗಂಜಿ ತಾನೇ ಮಾಡ್ಕೊಂತ ನಾನು ಲೆಕ್ಕಾಚಾರ. ಇವೆಲ್ಲ ಎಷ್ಟು ವ್ಯತ್ಯಾಸ ಆಗ್ತವೆ ನೋಡ್ರಿ ಬಂಧುಗಳೇ. ನಾವು ಹಳ್ಳಿ ಜನ ವಿದೇಶಗಳಲ್ಲಿ ಕಾರ್ಯಕ್ರಮ ಕೊಡ್ಲಿಕ್ಕೆ ಹೋದಂಥ ಸಂದರ್ಭದಲ್ಲಿ ಇನ್ನೂ ಅನಾಹುತಗಳನ್ನು ನಾವು ಅನುಭವಿಸ್ಬಿಟ್ಟು ನಾವು ದುಬೈ ಕಾರ್ಯಕ್ರಮ ಕೊಡ್ಲಿಕ್ಕೆ ಹೋಗಿದ್ವಿ ನಾವು. ನಾನು ಪ್ರಾಣೇಶ್ವರು ಜೋಶಿಯವರು ಭಾಳ ಅದ್ಭುತವಾದಂಥ ವ್ಯಕ್ತಿತ್ವ, ನೋಡ್ಲಿಕ್ಕೆ ದಪ್ಪದನ್ರಿ, ಆದರೆ ಕೆಟ್ಟ ಪುಕ್ಲ ಮನುಷ್ಯ ಆತ. ಪುನಾಕ್ಕೆ ಹೋದಂಥ ಸಂದರ್ಭದಲ್ಲಿ ಫ್ಲೈಟು ಹಿಂಗೆ ಹೋಗಿ ಹಿಂಗೆ ಲ್ಯಾಂಡ್ ಆಗ್ಬೇಕಿರೋದು. ಏರ್ಪೋರ್ಟ್ ಈ ಕಡೆ ಅದ, ನಾವು ಹಿಂಗೆ ಹೋಗಿ ಹಿಂಗೆ ಒಳಸ್ಲಾಕತ್ತೇನ್ರಿ. ಜೋಶಿ ಏನು ಅನ್ಬೇಕು, ನಡ್ಸೋನಿಗೆ ಹೇಳಲಿ ಸ್ವಲ್ಪ ಹಿಂಗೆ ಒಳಸ್ಬೇಡ ಅಂತೇಳಿ, ನಾನು BP ಹೆಚ್ಚು ಕಮ್ಮಿ ಆಕೈತೆ ಅಂತಾನೆ. ಅವ ಹೆಂಗೆ ಲ್ಯಾಂಡ್ ಮಾಡ್ಬೇಕು ಹೇಳ್ರಿ. ಅದು ನಾವು 3 ಜನ ಹೊಸ್ತಾಗಿದ್ವಿ. ಪ್ರಾಣೇಶ್ವರ್ ಫಸ್ಟ್ ಟೈಮ್ ದುಬೈಗೆ ಹೋಗಿ ಬಂದಿದ್ರು. ಅದಾದ್ಮೇಲೆ ನಮ್ಮ ಕರ್ಕೊಂಡು ಹೋದ್ರು. ನನಗೆ ಫೋನ್ ಬಂತು, ಮಾಮನಾರ ದುಬೈಗೆ ಬಂದು ಕಾರ್ಯಕ್ರಮ ಕೊಡ್ಬೇಕಂತಂದ್ರೆ. ಬರ್ತೀನಿ ಸರ್ ಅಂತಂದೆ. ನನಗೆ ಸಂತೋಷ ಆಗಿಬಿಡ್ತು. ನಾವು ಯಾಕಂದ್ರೆ ಚಿಕ್ಕವರಿದ್ದಾಗ ಭಾಳ ಬಡತನವನ್ನು ಅನುಭವಿಸ್ತೇವರು. ಫ್ಲೈಟಲ್ಲಿ ನಾವು ವಿಮಾನದಲ್ಲಿ ಔಟ್ ಆಫ್ ಕಂಟ್ರಿಗೆ ಹೋಗಿ ಕಾರ್ಯಕ್ರಮ ಕೊಡ್ತೀವಿ ಅಂತೇಳಿ ಮನಸ್ಸಿನಲ್ಲಿ ಅಂದ್ಕೊಂಡವ್ರಲ್ಲ ನಾವು. ನಾನು ಯಾವಾಗಲೂ ಹೇಳ್ತೀನಿ ಬಂಧುಗಳೇ, ನನ್ನ ಜೀವನದಲ್ಲಿ ಇಬ್ಬರು ವ್ಯಕ್ತಿಗಳಿಗೆ ಭಾಳ ದೊಡ್ಡ ಸ್ಥಾನ ಕೊಟ್ಟಿನಿ ಅಂತಂದು. ಒಂದು ನನ್ನ ಹೆತ್ತ ತಾಯಿ, ಇನ್ನೊಬ್ಬರು ಗಂಗಾವತಿ ಪ್ರಾಣೇಶ್ವರ ಬಂಧುಗಳೇ. ಕಷ್ಟದಲ್ಲಿ ಕೈ ಹಿಡಿದವರು ಗಂಗಾವತಿ ಪ್ರಾಣೇಶ್ವರ, ಕಷ್ಟಪಟ್ಟು ಸಾಕಿದವರು ನನ್ನ ತಾಯಿ ಬಂಧುಗಳು. ಯಾವಾಗಲೂ ಹೇಳ್ತಿರ್ತೀನಿ ನಾನು. ಇನ್ನೊಬ್ಬರ ಹೊಲದಲ್ಲಿ ನಮ್ಮ ಪ್ರಾಣೇಶ್ವರ ಹೇಳಿದರು, ಭಾಳ ದೊಡ್ಡ ಜಮೀನಿತ್ತು ಅಂತ ಹೇಳಿದರು. 130 ಎಕರೆ ಭೂಮಿ ಇತ್ತು ನಮ್ಮದು. ಎಲ್ಲ ಒಂದು ಟೈಮ್ ಹೋಗಿಬಿಡ್ತು. ಯಾಕೆ ಬರುವಾಗ ಹೆಂಗಾದ್ರೂ ಬರ್ತಂತ, ಹೋಗುವಾಗ ಹೆಂಗಾದ್ರೂ ಹೋಗ್ತದಂತ. 130 ಎಕರೆ ಭೂಮಿದಾಗ ಒಂದು 15 ಎಕರೆ ಬಿಟ್ಟು ಉಳಿಕಿದೆಲ್ಲ ಹೋಗಿಬಿಡ್ತೀರಿ ನನಗೆ. ನಾವು ಎಂದೂ ಚಿಂತೆ ಮಾಡಲಿಲ್ಲ ನನಗೆ. ಯಾಕೆ ಚಿಂತೆ ಮಾಡಲಿಲ್ಲ ಅಂತ, ಗಂಗಾವತಿ ಪ್ರಾಣೇಶ್ವರ ಮಾತುಗಳು ಕೇಳಿ ಈ ಹಾಸ್ಯ ಕ್ಷೇತ್ರಕ್ಕೆ ಬಂದಮೇಲೆ ನನಗನಿಸ್ತು, ಆ 130 ಎಕರೆ ಭೂಮಿ ಇತ್ತು ಅಂತಂದ್ರೆ ನಾ ಈ ಫೀಲ್ಡಿಗೆ ಬರ್ತಿಲ್ಲ, ನಿಮ್ಮೆಲ್ಲ ನಗಿಸುವಂಥ ಕೆಲಸ ನಾ ಮಾಡ್ತಿಲ್ಲ ಬಂಧುಗಳೇ. ಫೋನ್ ಬಂತು, ದುಬೈದಿಂದ ಫೋನ್ ಬಂದು, ಈರಾಣ ಮೂಲಿ ಮನೆಯವ್ರು ಮಾಡಿ ಬರ್ಬೇಕಂತಂದಾಗ ಕಣ್ಣಲ್ಲಿ ನೀರಿತ್ತಿರಿ. ಯಾಕಂದ್ರೆ ಬಸ್ ಚಾರ್ಜಿಗೆ ದುಡ್ಡಿದ್ದಿಲ್ಲ ನನಗೆ. ಅಂಥವ್ನು ವಿಮಾನದಲ್ಲಿ ಒಂದು ಅವಕಾಶ ಹೋಗುವಂಥ ಅವಕಾಶ ಬಂತಲ್ಲಪ್ಪ ಅಂತೇಳಿ ಸಂತೋಷ ಆಗಿಬಿಡ್ತು ನನಗೆ. ನನ್ನ ಹಳ್ಳಿ ಊರು, ನನ್ನ ಹುಟ್ಟೂರು ಹತ್ತಿಗೂಡ್ರು ಅಂತಂದು ಇಡೀ ಹಳ್ಳಿ ಜನ ಬಂದು ಸನ್ಮಾನ ಮಾಡಿದರು. ಮಾಮನಿ ಇವತ್ತ ನಮ್ಮ ಹಳ್ಳಿ ಮಂದಿ, ನಮ್ಮ ಹಳ್ಳಿಯಲ್ಲಿ ಹುಟ್ಟಿದ ಹುಡುಗ ದುಬೈದಲ್ಲಿ ಕಾರ್ಯಕ್ರಮ ಕೊಡ್ತಾನೆ ಅಂದಾಗ ಎಲ್ರಿಗೂ ಸಂತೋಷ ಆಗಿತ್ತು. ಎಲ್ಲರೂ ಬಂದು ಸನ್ಮಾನ ಮಾಡಿದರು. ನನ್ನ ಹೆಂಡತಿ ನಾನೇನು ಕಡಿಮೆನೇ ಲೆಕ್ಕಕ್ಕೆ ತಿಲಕ ಇಟ್ಟು ಆರತಿ ಮಾಡಿ ಕಳ್ಸಕತ್ತಿದ್ಲ. ಆಕಿನ ಭಾವನೆ ಹೆಂಗಿತ್ತಂದ್ರೆ, ಈ ಅಮರನಾಥ ಯಾತ್ರೆ ಹೋಗ್ತಾರೆ ನೋಡ್ರಿ, ಬಂದ್ರೆ ಬಂದ, ಇಲ್ಲಾಂದ್ರೆ ಇಲ್ಲ ನನ್ನ ಲೆಕ್ಕಕ್ಕೆ ಹಂಗೆ ಕಳ್ಸಕತ್ತಿದ್ಲು. ನಾನು ಅಂದೆ, ಬರ್ತೀನಿ ಅಂದೆ. ನೀ ಬಾ ಬಿಡು, ನನ್ನ ಕೆಲಸ ನಾ ಮಾಡ್ತೀನಿ ಅನ್ಲಾಕಿ. ಆಯ್ತು ಅಂತಂದು ಬೆಂಗಳೂರು ಏರ್ಪೋರ್ಟಿಗೆ ಬಂದೆ. ವಿಮಾನ ಬಂದು ನಿಂತು, ದೌನ್ ಅಂತ ವಿಮಾನ ರೀ, ದೊಡ್ಡ ವಿಮಾನ.
ಬಂದು ನಿಂತು ಒಂದು ಮೆಟ್ಲು ಹತ್ತಿಕೊಂತ ಹೋಗ್ಲಕತ್ತಿದ್ದೆ. ಸಂತೋಷದಿಂದ ಹತ್ಲಕತ್ತಿದ್ದೆ ನಾನು. ಸಂತೋಷ ಇದ್ದದ್ದು ಭಯ ಆಗಿ ಕನ್ವರ್ಟ್ ಆಗಿಬಿಡ್ತು. ಈ ವಿಮಾನ ಮೇಲೆ ಡಮ್ ಅಂತಂದ್ರೆ ಹೆಂಗಪ್ಪ ನೋಡ್ರಿ, ಬಸ್ಸು ಟ್ರೈನು ಆಕ್ಸಿಡೆಂಟ್ ಆದ್ರೆ ಹೆಣ ಆದ್ರೆ ಮನೆಗೆ ಬಂದ್ಬಿಡ್ತಾವೆ. ಇದು ವಿಮಾನ ಮೇಲೆ ಢಮ್ ಅಂತ ಹೆಣ ಸದ್ಯ ಸಿಗಂಗಿಲ್ಲ. ಅದ್ರಾಗ ನನ್ನ ಹೆಣ ಸಿಗೋದು ಭಾಳ ಕಷ್ಟ ಐತಿ. ಹೆಂಗೆ ಮಾಡಬೇಕಪ್ಪ ಅನಿಸ್ಬಿಡ್ತೀನಿ ನನಗೆ. ಭಯ ಪಟ್ಕೊಂತ ಹೋದೆ. ಅಲ್ಲಿ ಗೇಟಿಗೆ ಇಬ್ಬರು ಸುಂದರವಾದಂಥ ಗಗನಸಖಿಯರು ನಿಂತಿರು. ನೋಡಿದೆ, ಮನಸ್ಸು ನಿರಾಮಲ ಅನಿಸ್ಬಿಡ್ತೀನಿ ನನಗೆ. ನೀವು ತಿಳ್ಕೊಳಗಲ್ರಿ ಅದು. ಇಂಥ ಹೆಣ್ಮಕ್ಳು ಇಲ್ಲಿ ಓಡಾಡಕತ್ತಾರೆ, ಗಂಡು ಸಾಗಿ ನಾಚ್ಬಿಡ್ದು ಅಂತ ಅನ್ಕೊಂಡೆ. ಹೋಗಿ ನಾನು ಸೀಟಿಗೆ ಕೂತ ತಕ್ಷಣ ಕಣ್ಣು ಮುಚ್ಚಿದೆ. ಯಾರೋ ಬಂದು ಭುಜ ತಟ್ಟಿದಂಗೆ ಆಯ್ತು. ಈ ಮಂಗಳಮುಖಿಯರು ಇಲ್ಲಿನ ಬಂದ್ರೆ ಮನ್ಸಿಬಿಡ್ತೀನಿ ನನಗೆ. ಟ್ರೈನ್ಯಾಗ ಬಸ್ನಾಗ ಬಂದು ಎಬ್ಸಿರ್ತಾರೆ, ಮಾಮ ರೊಕ್ಕೊಡು ಅಂತಂದು. ಕಣ್ ತೆಗೆದು ನೋಡಿದೆ, ಗಗನಸಖಿ ನಿಂತಿದ್ಲು. ನಾವು ಉತ್ತರ ಕರ್ನಾಟಕ ಮಂದಿ ಇಂಗ್ಲೀಷ್ ಬರಂಗಿಲ್ಲ, ಆದ್ರೂ ನಾವು ಸುಮ್ಮನೆ ಎಸ್ ಅಂದೆ ನಾನು. ಇದು ಒಂದು ನೆನಪಿನಾಗ ಇಟ್ಕೊಡ್ರಿ, ಉತ್ತರ ಕರ್ನಾಟಕದವರು ಇಂಗ್ಲೀಷಲ್ಲಿ ಡಲ್ ಇದ್ದೀವಿ. ಆದ್ರೆ ರಾತ್ರಿ 8 ಗಂಟೆ ಆದ್ಮೇಲೆ ಎಲ್ಲರೂ ಇಂಗ್ಲೀಷಲ್ಲಿ ಮಾತಾಡ್ತೀವಿ ನಾವು. ಇತ್ತೀಚಿನ ಹುಡುಗರು ಭಾಳ ಫಾಸ್ಟಾಗಿ ಇಲ್ಲ ಅಂತನಾಗಲ್ಲ. ನಾನು ಸುಮ್ಮನೆ ಎಸ್ ಅಂದೆ ನಾನು. ಆ ಹೆಣ್ಮಗಳಂದ, ಸರ್ ಪ್ಲೀಸ್ ಬೆಲ್ಟ್ ಹಾಕ್ಯಾರಂತಂದು. ಇಲ್ಲಮ್ಮ ನಾ ಪ್ಯಾಂಟ್ ಅಷ್ಟು ಹಾಕಿದ್ರೆ ಬೆಲ್ಟ್ ಹಾಕ್ಯಂಗಿಲ್ಲ ನಾನು. ನಿಮ್ಮದು ಪ್ಯಾಂಟಿನ ಬೆಲ್ಟ್ ಅಲ್ಲ ಸರ್, ಸೀಟಿನ ಬೆಲ್ಟ್ ಹಾಕೋರಿ. ಮ್ಯಾಲೆ ಹೋಗೋ ಮುಂದಾಗ ಎಳೆ ಮುಂದಾಗ ಬೀಳ್ಬಾರ್ದಲ್ಲ ಲೆಕ್ಕಕ್ಕೆ ಹಾಕ್ತಾರೆ. ಹಾಕ್ಕೊಂಡು ಕೂಡ್ರಿ ಅಂತಂದು. ಆಯ್ತು ಅಂತಂದು ಹಾಕ್ಕೊಂಡು ಕುಂತೆ. ಹಿಂಗೆ ವಿಮಾನ ಮ್ಯಾಲೆ ಹೋಗೋ ಮುಂದಾಗ ಏನು ಅನಿಸ್ಲಿಲ್ಲ ನನಗೆ. ಟೇಕ್ ಆಫ್ ಮುಂದೆ ನಾಗರ ಪಂಚಮಿ ಟೈಮ್ನಾಗ ಜೋಕಾಲೆ ಕುಂತೋದಂಗೆ ಆಯ್ತು ನನಗೆ. ಆದ್ಮೇಲೆ ನಿಂತು ಬಿಡ್ತು. ಯಾಕ್ರಿ ನಿಂತೇಳ ದಾಬಾಗೆ ಸ್ಟಾಪ್ ಅದ ಅಂದೆ ನಾನು. ಇಲ್ಲೇ ದಾಬಾ ಇರ್ತದೆ ರೀ, ತುಮಕೂರು ದಾಬಾ ಅಂತ ತಿಳ್ಕೊಂಡೆ. ಸುಮ್ ಕೂಡ್ರಿ ಅಂತಂದು ಕುಂತೆ. ನನ್ನ ಮುಂದೆ ಒಂದು TV ಅನೌನ್ಸ್ಮೆಂಟ್ ಸ್ಟಾರ್ಟ್ ಆಯ್ತು ರೀ. ಈ ವಿಮಾನ ಅಪಘಾತ ಆಗೋ ಸಮಯ ಬಂದಾಗ ಈ ವಿಮಾನದಿಂದ ನಾವು ಹೆಂಗೆ ಜಿಗಿಬೇಕು, ಪ್ಯಾರಾಶೂಟ್ ಹಾಕೊಂಡು ಹೆಂಗೆ ಜಿಗಬೇಕು, ಸ್ವಿಮ್ ಸೂಟ್ ಹಾಕೊಂಡು ಹೆಂಗೆ ಜಿಗಬೇಕು, ಏನು ಅಪಶಕನ ನೋಡ್ಬಾರ್ದು. ಅವ ನೋಡಕತ್ತವ್ರು ಅಷ್ಟವು. ಅಷ್ಟೊತ್ತಿಗೆ ಏನಾಯ್ತು ಅದು ಮಾಡಕ್ಕೆ ಡಿಕ್ಕಿ ಹೊಡೆದು ವಿಮಾನ ಒಮ್ಮೆಲೆ ಕೂಸ್ತು ಬಿಡಿತು. ಸತ್ಯಪೋ ಅಂತೇಳಿ ಬಾಯಿ ಬಡ್ಕೊಂಡ್ಬಿಟ್ಟೆ ನಾನು. ಏನಾಯ್ತು ಬಿಡು ಅಂತಂದು. ಏನಾಗಲ್ಲ, ಸುಮ್ ಕೊಡ್ರಿ ಅಂತ ಸುಮ್ ಕುಂತೆ. ಭಯ ಪಟ್ಕೊಂಡಂತೆ ಮನುಷ್ಯಗೆ ಎಲ್ಲಿ ಹೋಗ್ಬೇಕು ಅನ್ಸ್ತ, ಟೈಲೆಟ್ಗೆ ಹೋಗ್ಬೇಕು ಅನಿಸ್ತ. ನಾನು ಎದ್ದು ನಿಂತ ಆ ಹೆಣ್ಮಗಳಿಗೆ ಹಿಂಗಂದೆ ನಾನು. ಆ ಹೆಣ್ಮಗಳಿಗೆ ಗೊತ್ತಾಗ್ಲಿಲ್ಲ. ನೋಡಮ್ಮಂತ ಯಾವ್ದನಂತ ಹಿಂಗಂದೆ ನಾನು. ಸೌದಿ ಅರೇಬಿಯಾದಕ್ಕೆ ಇದ್ಲಾಕಿ ಗೊತ್ತಾಗ್ಲಿಲ್ಲ. 2 ನಿಮಿಷ ಬಿಟ್ಟೆ, ಟೈಲೆಟ್ ಅಂತ ಕೇಳಿದೆ. ಹಿಂಗೆ ಅಂತೇಳಿ ತೋರಿಸಿದ್ಲು. ಓದೆ, ಚಾಲಕರಿಂದ ಇಷ್ಟು ಟೈಲೆಟ್ ಎಷ್ಟು ಮಟ್ಟಿಸ ಮಾಡ್ತಾರೆ. ಅಬ್ಬಾಬಾಬಾ, ನಮ್ಮ ಕಡೆಗೆ ಒಂದೊಂದು ಎಕರೆದಾಗ ಟೈಲೆಟ್ ಕಟ್ಟಿರ್ತಾವ. ಅವು ಶುದ್ಧ ಇರಂಗಿಲ್ಲ. ಇಷ್ಟು ಟೈಲೆಟ್ ಎಷ್ಟು ಮಟ್ಟಿಸ. ಅಬ್ಬಾಬಾಬಾ, ಕೈ ಮುಗಿಬೇಕು, ಸ್ವಚ್ಛದ. ಏನು ಸ್ವಚ್ಛ ಅದೋ ಮರ. ಇವನು ಅಲ್ಲಿ ಹೊರಗೆ ಕೂಡ ಬದಲು ಇಲ್ಲೇ ಕೂಡ ಚಲೋ ಅನಿಸ್ಬಿಡ್ತೇನೆ ನನಗೆ. ಅಷ್ಟು ಸ್ವಚ್ಛ ಇತ್ತು. ಬಾಗಿಲು ಮುಚ್ಕೊಂಡ ಮೇಲೆ ಚಿಲಕ ಹುಡುಕಾಡ್ತಾನೆ ರೀ. ಚಿಲಕ ಸಿಗೋವಲ್ಲದು. ಬಟನ್ ಸಿಸ್ಟಮ್ ಐತೆ ಅಂತ. ಬಟನ್ ಒತ್ತಬೇಕು, ಚಿಲಕ ಬಿಡ್ಬೇಕು. ಚಿಲಕನೇ ಸಿಗೋವಲ್ದ ನನಗೆ. ವಿಮಾನದ ಗಾಡಿ ಎಲ್ಲ ಸೌರ ಹಿಡಿದೆ, ಚಿಲಕ ಸಿಗಲಿಲ್ಲ. ನನಗಿದ್ರೆ ಸ್ವಲ್ಪ ಅರ್ಜೆಂಟ್ ಅನ್ಸಕತ್ತಿತ್ತು. ಒಂದು ಐಡಿಯಾ ಮಾಡಿದೆ ನಾನು. ವೆಸ್ಟರ್ನ್ ಸ್ಟೈಲ್ ಕಮೋಡ್ ಇತ್ತಲ್ರಿ, ಅದ್ರ ಮೇಲೆ ಕುಂತ್ಕೊಂಡು ಬಾಗಿಲು ಕಾಲು ಒತ್ತಿಬಿಟ್ಟೆ ನಾನು. ನೋಡಮ್ಮ ಏನಾಗ್ತದೆ ಆಗಲಿ ನೋಡಮ್ಮ. ಬಂದು ಮಂದಿ ದಬ್ಲಕ್ಕೆ ಚಾಲು ಮಾಡಿತ್ರಿ. ಯಾಕೆ ವೆಕೆಂಟ್ ಅಂತೇಳಿ ತೋರ್ಸಕತ್ತೆ. ಚಿಲಕ ಬಿದ್ದಿಲ್ಲ ರೀ, ವೆಕೆಂಟ್ ಅಂತೇಳಿ ತೋರ್ಸಕತ್ತೆ. ದಬ್ಲಕ್ಕೆ ಚಾಲು ಮಾಡಿತ್ತು. ನಾನು ಒಂದು ಕಾಲಿನಿಂದ ಓದ್ತಿದ್ದೆ, ಆಮೇಲೆ 2 ಕಾಲು ಓದ್ತೆ ನಾನು. ಯಾಕೆ ಅವ 8-10 ಮಂದಿ ಕರ್ಕೊಂಬಂದಾನೆ. ಇದು ಜಾಮ್ ಆಗಿದೆ ಯಾಕೋ ಅಂತಂದು ನಾನು ಒತ್ತಿಡ್ಕೊಂಡು ಕುಂತ್ಬಿಟ್ಟೆ ನಾನು ಎಲ್ಲ ಕೆಲಸ ಮುಗಿಸ್ಕೊಂಡ ಮೇಲೆ ಆಯ್ತಪ್ಪ, ಇನ್ನೇನು ಪರಮ ಸುಖ ಅಂತ ತಿಳ್ಕೊಂಡು ಅಲ್ಲಿ ಏನೋ ಒಂದು ಒತ್ತರ ಅಂತೇಳಿ ಒಂದು ಬಟನ್ ಇತ್ತು, ಪ್ರೆಸ್ ಅಂತಂದು. ನೋಡಮ್ಮ ಯಾವ್ದು ಬಟನ್ ಇತ್ತು ತಗೊಂಡು ಒತ್ತಿಬಿಟ್ಟೆ ನಾನು. ವಿಮಾನದಾಗಲಿಂದ ಭೌ ಅಂತ ಶಬ್ದ ಬಂತು. ಸತ್ಯ ಬಂದೆ ನಾನು. ಯಾವುದೋ ಬಟನ್ ಒತ್ತೀನಿ, ವಿಮಾನಕ್ಕೆ ಏನಾಯ್ತು ಬಿಡ ನಂಗಾಯ್ತು ನನಗೆ. ಓಡ್ಕೊಂಬಂದು ಸೀಟಿಗೆ ಕುಂತೆ ನಾನು. ಜೋಶಿ ಕೇಳಿದ, ಏನಾಯ್ತು ಮಾಮನೆ ಅಂತ. 3 ತಾಸು ತಾನು ಮಾತಾಡ್ಸ್ಬಿಡಂದೆ ನಾನು. ಯಾಕಲೆ ಅಂತಂದೆ, ಹಿಂಗಾಗ್ಯದಲ್ಲ ಅಂತಂದೆ. ಅದಕ್ಕಲ್ಲಿ ಹೇಳಿದೆ ನಿನಗೆ, ಪೈಕನಿಗೆ ಹೋಗ್ಬಾರ್ದಲ್ಲ ಹಿಂಗೆಲ್ಲ. ಗೊತ್ತಿಲ್ಕ ಯಾಕೆ ಹೋಗ್ತಿದ್ದೆ ಅಂತಂದು. ಇಲ್ಲ ಬಂದಿತ್ತು, ಹೋಗಿದ್ದೆಪ್ಪ, ಏನಾಗ್ಯದ ಒತ್ತಿಬಿಟ್ಟೆ ಹಿಂಗಾಗ್ಯದ ಅಂತಂದೆ. ಆಯ್ತಂತ ಸುಮ್ ಕುಂತೆ. ನಂದು ಆದಮೇಲೆ ಒಬ್ಬತ್ತ ದೋತ್ರ ಉಟ್ಕೊಂಡು ಹಳ್ಳಿ ಮನುಷ್ಯ ಹೋದಾರೆ. ನಾನೇ ಓದ್ದೆ, BA ಸೆಕೆಂಡ್ ಇಯರ್ ತನಕ ಓದಿ. ನಾನೇ ಇಷ್ಟು ಎಕ್ಕಲಾಡಿ ನಾನು. ಈತಂದು ಏನದ ನಾನು ಹಣೆ ಬರ ಅಂತ ತಿಳ್ಕೊಂಡೆ ನಾನು. ಆತನಿಂದ ಫಾಲೋ ಮಾಡಿದೆ ನಾನು. ಒಳಗೆ ಹೋಗ್ಯಾನ್ರಿ, ದಬ್ಬಿ ನೋಡ್ತೀನಿ, ಚಿಲುಕ ಬಟನ್ ಸಿಕ್ಕದ, ಚಿಲುಕ ಹಾಕ್ಕೊಂಡನ. ಆತನ ಮುಂದೆ ನಾನೇ ಶಾಣೆವಲ್ಲಪ್ಪ, ದಡ್ಡ ಆಗಿಬಿಟ್ಟೆ ಅಂತ ಅನ್ಕೊಂಡೆ. ಆತ ಎಲ್ಲ ಕೆಲಸ ಮುಗಿಸ್ಯಾಣ್ರಿ ಒಳಗೆ. ಕೊನೆಗೆ ಏನು ಅನಾಹುತ ಆಗ್ಯದ ಅಂತಂದ್ರೆ, ಅಲ್ಲಿ ತೊಳ್ಕೊಕ್ಕೆ ನೀರಂಗಿಲ್ಲ ರೀ, ಟಿಶ್ಯೂ ಪೇಪರ್ ಸುತ್ತಿಟ್ಟಿರ್ತಾರಲ್ಲ, ಅದು ಏನು ಮಾಡ್ಯಾನ, ದೋತ್ರ ಸುಂಗಡಿ ಶಿಕ್ಷೆ ಮುಂದಾಗ ಅದು ಸಿಕ್ಸಿಕ್ಬಿಟ್ಟನ. ಸಿಕ್ಸ್ಕೊಂಡು ಹೊರಗೆ ಬಂದ್ಬಿಟ್ಟ. ಅದು ಸುಳ್ಳಿ ಏನದ, ಅದು ಉಳಿಕೆಂತ ಬರ್ಲಾಕತ್ತಿರೋದು. ಗಗನಸಖಿ ಹಿಂದಲಿಂದ ಸುತ್ತಿಗೆಂತ ಬರ್ಲಾಕತ್ತಿದ್ಲಾಕಿ. ಆಕೆ ಹಿಂದಲಿಂದ ಸುತ್ತಬೇಕಿತ್ತ, ಮುಂದೆ ಹೋಗ್ಬೇಕು. ಆ ದೋತ್ರದ ಹೆಣ್ಮಗಳಿಗಂತ ಗಗನಸಖಿ, ನೀ ನಡೆಯಮ್ಮ, ನೀನು ನಾನು ಹೇಳಿ ತನಮನ ಪಡ್ತಾಳೆ ನಡಿ ಅಂತ.
ಮತ್ತೆ ಹಿಂದಗಡೆ ಅಜ್ಜ ಹಿಂಗಾಗಿ ನೋಡಂತಂದು ಹೌದಂತಂದು ಮತ್ತೆ ಕಟ್ ಮಾಡಿ ಕೊಟ್ಟ ಸುತ್ತಿ ಇಟ್ಕೊಂಡು ಮತ್ತೆ ಅಕ್ಕಿ ಹೋದ್ಲು. ಈ ಥರ ಅನುಭವಗಳೆಲ್ಲ ಇಟ್ಕೊಂಡು ದೇಶ ವಿದೇಶಗಳಲ್ಲಿ ಕಾರ್ಯಕ್ರಮ ಕೊಟ್ಟು ಬಂಧುಗಳೇ, ಅದೆಲ್ಲರ ನಿಮ್ಮೆಲ್ಲರ ಪ್ರೀತಿಯ ಆಶೀರ್ವಾದ ಅಂತ ಹೇಳಕ್ಕೆ ಇಷ್ಟಪಡ್ತೇನೆ. ಗಂಡ ಹೆಂಡತಿ ಬಹಳ ಸುಂದರವಾಗಿ ಕೂತ್ಕೊಂಡು ಎಂಜಾಯ್ ಮಾಡ್ಲಿಕ್ಕತ್ತಿರಲ್ಲ ಬಂಧುಗಳು. ಈ ಗಳಿಗೆಗಳು ಮತ್ತೆ ಸಿಗೋದಿಲ್ಲ. ಭಾಳ ಅದ್ಭುತವಾದಂಥ ಗಳಿಗೆಗಳು ಬಂಧುಗಳೇ. ನಗೋದಿದೆಯಲ್ಲ, ಅದು ಭಾಳ ಅದ್ಭುತವಾದಂಥ ಗಳಿಗೆಗಳು. ಗಂಡ ಹೆಂಡತಿ ನೋಡುವ ಜಗಳ, ಪ್ರೀತಿ, ವಿಶ್ವಾಸ ಎಲ್ಲ ಇರ್ತದೆ. ಅದ್ರ ಜೊತೆಗೆ ಗಂಡ ಹೆಂಡತಿ ನೋಡುವ ಹೊಂದಾಣಿಕೆ ಇರ್ಬೇಕಂತ ಬಂಧುಗಳೇ. ಹೊಂದಾಣಿಕೆ ಎಷ್ಟು ಮುಖ್ಯ ಅನ್ಲಕ್ಕೆ ಒಂದು ಸಣ್ಣ ಕಥೆ ಹೇಳಿ ನಾನು ಮಾತು ಮುಗಿಸ್ತೀನಿ. ಒಬ್ಬ ಬಡವ ಇದ್ದ. ಬಡವಗ ಹೆಂಡತಿ ಹೇಳಿದ್ಲು ಏನಂತೇಳಿ, ನಾನು ಕೂದಲು ಭಾಳ ಬೆಳೆದಾವ, ಅದು ಚಲೋ ಮೇಂಟೈನ್ ಮಾಡ್ಬೇಕಂತ ನನಗೆ ಇಷ್ಟ ಅದ, ಒಂದು ಬಾಚಣಿಗೆ ತಂದು ಕೊಡೋದ್ಲಕ್ಕಿ. ಅದಕ್ಕೆ ಗಂಡನ್ನಂತ, ನಂದು ವಾಚ್ ಕೆಟ್ಟೈತಿ, ಮಾಡಿಸ್ಕೊಳಕ್ಕೆ ದುಡ್ಡಿಲ್ಲ, ನಿನಗೆ ಬಾಚಣಿಗೆ ಕೇಳಕತ್ತಿಯಲ್ಲ. ಆಯ್ತು ಸುಮ್ಮನಾದ್ರೆ ನೆಕ್ಸ್ಟ್ ಡೇ ಬಜಾರ್ದಾಗ ಹೋಗುವಂಥ ಸಂದರ್ಭದಲ್ಲಿ ಗಂಡ ಗಣಿಸ್ತು, ನಾನು ಹೇಳ್ತಿ ಇಲ್ಲಿ ತನಕ ನನ್ನ ಜೀವನದಾಗ ಏನಕ್ಕೆ ಕೇಳಿಲ್ಲ, ಪಾಪ ಕೂದಲು ಮೇಂಟೈನ್ ಮಾಡ್ಕೋಬೇಕಂತ ತಿಳ್ಕೊಂಡು ಕೇಳ ಅಂತ ತಿಳ್ಕೊಂಡು ತಂದು ವಾಚ್ ತಲ್ರಿ, ವಾಚು ಎಷ್ಟಕ್ಕೆ ಆಗ್ತದೆ ಅಷ್ಟು ಕೊಟ್ಟು ಬಾಚಣಿಕೆ ತೊಗೊಂಡು ಬಂದು ಹೆಣ್ತಿ ಕೊಡ್ಲಾಕ್ ಹೋಗ್ತಾನ. ಹೆಣ್ತಿ ತಲೆ ಕೂದಲಿಲ್ಲ. ಯಾಕೇನು ಮಾಡ್ಕೊಂಡು, ಇಲ್ಲ ನಿಮ್ಗೆ ವಾಚ್ ಕೆಟ್ಟದಂದ್ರಲ್ಲ, ಅದಕ್ಕೆ ನಾನು ಕೂದಲು ಮಾರಿ ನಿನಗೆ ವಾಚ್ ತಂದೀನಿ ಅಂತ ಹೇಳಿದ್ಲಂತ ಬಂಧುಗಳು. ಈ ಥರದ ಗಂಡ ಹೆಂಡತಿ ಜೀವನ ಇತ್ತು ಅಂತ ತಿಳ್ಕೊಡ್ರಿ. ಒಳ್ಳೆಯ ಹೆಂಡತಿ ಸಿಕ್ಕರೆ ಅತ್ಯಂತ ಬಡವ ಕೂಡ ರಾಜನಂತ ಭಾಳ ಬಲ್ಲನು ಅನ್ಲಕ್ಕೆ ಒಂದು ಸಣ್ಣ ಎಕ್ಸಾಂಪಲ್ ಬಂಧುಗಳೇ ಇದು. ಗಂಡ ಹೆಂಡತಿ ನೋಡೋ ಹೊಂದಾಣಿಕೆ, ಪ್ರೀತಿ, ವಿರಸ ಎಲ್ಲ ಇದ್ದುಕೊಂಡು ಹೊಂದಾಣಿಕೆ ಮಾಡ್ಕೊಂಡು ಹೋಗುವಂಥ ಜೀವನ ನಮ್ಮದಾಗಬೇಕು ಬಂಧುಗಳೇ. ಇತ್ತೀಚೆಗೆ ಡೈವರ್ಸ್ ಕೇಸ್ಗಳು ಜಾಸ್ತಿ ಆಗ್ತಾ ಇದ್ವು. ನಾವೆಲ್ಲ ನೋಡ್ತೀವಿ, ಸಣ್ಣ ಸಣ್ಣ ವಿಷಯಕ್ಕೆ ಸಿಟ್ಟಿಗಳು ಡೈವರ್ಸ್ ಕೊಡುವಂಥದ್ದು ಹೋಗ್ತಾ ಇದ್ವಿ. ಎಷ್ಟೋ ಜನ ಹೆಂಡತಿದವರು ಗಂಡ ಗೊರು ಕುಡಿತಂತಾರೆ ಡೈವರ್ಸ್ ಕೊಟ್ಟಾರೆ. ಈ ಥರದ ಪ್ರಸಂಗಗಳ ಮಧ್ಯದಲ್ಲಿ ಹೊಂದಾಣಿಕೆ ಜೀವನ ಏನದಲ್ಲ, ಅದು ಭಾಳ ಮುಖ್ಯ ಆಗ್ತದೆ ಬಂಧುಗಳೇ. ಹೊಂದಾಣಿಕೆ ಜೀವನ ಮೂಲಕ ನಮ್ಮ ಜೀವನವನ್ನು ಸುಂದರಗೊಳಿಸೋಣ ಅಂತೇಳಿ ಈ ಒಂದು ಸಂದರ್ಭದಲ್ಲಿ ಕೇಳ್ಕೊಳ್ತಾ, ಅದ್ಭುತವಾದಂಥ ವೇದಿಕೆಯಲ್ಲಿ ತರ್ಲೆ ಬಾಕ್ಸ್ದವರು, ಸ್ಯಾಂಡಲ್ವುಡ್ದವರು ಮತ್ತು ಗ್ಲೋಬಲ್ ಮಾಲ್ದವರು ಭಾಳ ಸುಂದರವಾಗಿ ಕಾರ್ಯಕ್ರಮ ಆಯೋಜನೆ ಮಾಡಿದ್ದಾರೆ. ಅಷ್ಟೇ ಸುಂದರವಾಗಿ ನಾವು ತಾವೆಲ್ಲ ನಕ್ಕು ಆಶೀರ್ವಾದ ಮಾಡಿದ್ದೀರಿ. ಅದಕ್ಕಿಂತ ಕಲಾವಿದರಿಗೆ ಇನ್ನೊಂದು ಬೇಕಿಲ್ಲ. ಈ ಆಶೀರ್ವಾದ ಕೊನೆ ತನಕ ಹೀಗೆ ಇರಲಿ ಅಂತೇಳಿ ತಮ್ಮಲ್ಲಿ ಕೇಳ್ಕೊಳ್ತಾ, ಈಗ ನಿಮ್ಮ ಮುಂದೆ ನಿಮ್ಮೆಲ್ಲರ ನೆಚ್ಚಿನ ಹಾಸ್ಯ ಭಾಷಣರಂಥ ಗಂಗಾವತಿ ಪ್ರಾಣೇಶ್ವರು ಒಂದ್ಸಲ ಜೋರಾದ ಚಪ್ಪಾಳೆ ಮೂಲಕ ಅವ್ರಿಗೆ ಸ್ವಾಗತ ಕೋರ್ಬೇಕಂತ ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತೀನಿ. ಅದ್ಭುತವಾದಂಥ ವ್ಯಕ್ತಿತ್ವ. ಈ ಕಾರ್ಯಕ್ರಮ ಮುಗಿದ್ಮೇಲೆ ಇನ್ನೊಂದು ವಿಷಯ ಹೇಳಕ್ಕೆ ಇಷ್ಟಪಡ್ತೀನಿ. ಗಂಗಾವತಿ ಪ್ರಾಣೇಶ್ವರ ನುಡಿ ಪಡಿ ಅನ್ನುವಂಥ ಪುಸ್ತಕ ಕೊನೆಯಲ್ಲಿ ಗೇಟ್ ಹತ್ರ ಅಥವಾ ಮಾರಾಟಕ್ಕೆ ಲಭ್ಯ ಇರ್ತದೆ. ಸಾಹಿತ್ಯಾಸಕ್ತರು ಕೊಂಡ್ಕೋಬೇಕು. 13-14 ಪುಸ್ತಕಗಳು ಮಾರುಕಟ್ಟೆಯಲ್ಲಿ ಲಭ್ಯ ಇದ್ದವು ಬಂಧುಗಳೇ. ಇವ್ರ ಪುಸ್ತಕ ಬರೆದಿದ್ದು ನೋಡಿ ನನಗೂ ಪುಸ್ತಕ ಬರಿಬೇಕು ಅನಿಸ್ತೀರಿ. ಗುರುಗಳೇ, ನಾನು ಪುಸ್ತಕ ಬರಿಬೇಕಂತ ಮಾಡಿ ನಂದೆ. ಚಪ್ಪಾಳೆ ತಟ್ಪಾಡ್ರಿ ಹೇಳ್ತೀನಿ. ಗುರುಗಳೇ, ನಾನು ಪುಸ್ತಕ ಬರೀಬೇಕಂತ ಮಾಡೀನಿ ಅಂತಂದೆ. ಮಾಮನಿ, ಬರೆಯೋದಕ್ಕಿಂತ ಮುಂಚೆ ಓದಬೇಕಪ್ಪ. ಯಾರು ಪುಸ್ತಕ ಓದಿದ್ದೀವಿ ಅಂತಂದ್ರು. ಸರ, ಬೇಂದ್ರೆಯವ್ರ ಪುಸ್ತಕ ಓದಿದೆ, ಅವರು ತೀರ್ಕೊಂಡ್ರು. ಕೈಲಾಸಂ ಅವ್ರ ಪುಸ್ತಕ ಓದಿದೆ, ಅವರು ತೀರ್ಕೊಂಡ್ರು. ಬೀಚಿಯವ್ರ ಪುಸ್ತಕ ಓದಿದೆ, ಅವರು ತೀರ್ಕೊಂಡ್ರು. ಇಷ್ಟು ನನದಕ್ಕೆ ಪ್ರಾಣೇಶ್ವರ ಟೆನ್ಷನ್ ಸ್ಟಾರ್ಟ್ ಆಯ್ತು. ಮನೆ ಒಳಗೆ ಹೋಗಿ ಒಂದು ಹೊಸ ಪುಸ್ತಕ ಅಂತ ಕೊಟ್ಟು ಹೇಳಿದ್ರೆ, ನರಸಿಂಹ ಜೋಶಿ ಬರ್ದಾನೆ ಓದಂತವ್ನು. ಈ ಥರ ನಮ್ಮ ಬಲ್ಲಿ ಹಾಸ್ಯವನ್ನು ಮಾಡಿಕೊಳ್ಳೋದ್ರ ಮೂಲಕ ಹಾಸ್ಯದ ಪಂಚುಗಳನ್ನು ನೀಡುವಂಥ ಅದ್ಭುತವಾದಂಥ ಕಲಾವಿದರು. ಉತ್ತರ ಕರ್ನಾಟಕದ ಭಾಷೆಯನ್ನು ದೇಶ ವಿದೇಶಗಳಲ್ಲಿ ಪ್ರಖ್ಯಾತಿಗೊಳಿಸಿದಂಥ ಕೀರ್ತಿ ಗಂಗಾವತಿ ಪ್ರಾಣೇಶ್ವರು ಸಲ್ತದ. ನಿಮ್ಮೆಲ್ಲರ ನೆಚ್ಚಿನ ಹಾಸ್ಯ ಭಾಷಣಕರಂಥ ಗಂಗಾವತಿ ಪ್ರಾಣೇಶ್ವರು ಈಗ ನಿಮ್ಮ ಮುಂದೆ ಒಂದ್ಸಲ ಜೋರಾದ ಚಪ್ಪಾಳೆ ಮೂಲಕ ಅವ್ರಿಗೆ ಸ್ವಾಗತ ಕೊಡ್ಬೇಕಂತ ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತೇನೆ.